ಹಾಯ್ ಎಲ್ರಿಗೂ, ನಾನಕ್ಕೆ ಟೀಚರ್ ಮೈ ಕ್ಲಾಸಸ್ ಅಕಾಡೆಮಿ ಬೈಲಹೊಂಗಲದಿಂದ. ಆತ್ಮೀಯ ವಿದ್ಯಾರ್ಥಿಗಳೇ, ನೀವು ಇವತ್ತೆಲ್ಲರೂ ನವೋದಯ ಪರೀಕ್ಷೆನ ಬರೆದಿದ್ದೀರಿ ಅಂತ ಅನ್ಕೊಳ್ತೀನಿ. ಮತ್ತು ಚೆನ್ನಾಗಿ ಬರೆದಿದ್ದೀರಿ ಅಂತ ನಾನು ಭಾವಿಸ್ತಾ ಪ್ರಶ್ನೆ ಪತ್ರಿಕೆಯನ್ನು ಏನು ಮಾಡ್ತಾ ಹೋಗೋಣಂತ ಇವತ್ತು ವಿಶ್ಲೇಷಣೆಯನ್ನು ಮಾಡ್ತಾ ಹೋಗೋಣಂತ. ಈ ಪ್ರಶ್ನೆ ಪತ್ರಿಕೆಯನ್ನು ನೋಡಿ ನಿಮ್ಮ ಎಷ್ಟು ಅಂಕಗಳು ಬಂದಿದ್ದಾವೆ ಅಂಥೇಳಿ ನೀವು ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿರಿ. ಅಷ್ಟೇ ಅಲ್ಲ, ನೀವು ಪೂರ್ತಿ ವಿಡಿಯೋ ನೋಡಿದ್ರಿ ಅಂತಂದರೆ ಮುಂದೆ ಬರ್ತಕ್ಕಂಥ ಮುರಾರ್ಜಿ ಆಗಿರ್ಬೋದು, ಆದರ್ಶ, ಆಳ್ವಾಸ್ ಮತ್ತು ಕಿತ್ತೂರಾಣಿ ಚೆನ್ನಮ್ಮ, ಹಲವಾರು ಸೈನಿಕ ಆಗಿರ್ಬೋದು, ಹಲವಾರು ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗಳಲ್ಲಿ ನಾವು ಪ್ರಶ್ನೆ ಪತ್ರಿಕೆಯನ್ನು ಯಾವ ರೀತಿ ಬಿಡಿಸಬೇಕು ಮತ್ತು ಯಾವ ರೀತಿಯಾದಂಥ ಪ್ರಶ್ನೆಗಳು ಬರಬಹುದು ಅಂತಕ್ಕಂಥದ್ದನ್ನು ನಾವಿಲ್ಲಿ ಕ್ಲಿಯರ್ ಆಗಿ ಏನು ಮಾಡ್ಬೋದು ತಿಳ್ಕೊಬೋದಾಗಿದೆ. ಓಕೆ, ಹಾಗಾದರೆ ನಾವು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಹೋಗೋಣಂತ. ಮೊದಲಕ್ಕೆ ಈ ರೀತಿ ಒಂದು ಪೇಜ ಸೂಚನೆಯನ್ನು ಒಳಗೊಂಡಿರ್ತಕ್ಕಂಥ ಮುಖಪುಟವನ್ನು ನಿಮ್ಗೆ ಏನು ಮಾಡಿರ್ತಾರೆ, ಕೊಟ್ಟಿರ್ತಾರೆ. ಓಕೆ, ಇನ್ನು ನೆಕ್ಸ್ಟ್ ಬಂದಾಗ ನೆಕ್ಸ್ಟ್ ಪೇಜ್ ಒಳಗೆ ನೋಡಿದಾಗ ಎರಡನೆಯ ಭಾಗದಲ್ಲಿ ಇಲ್ಲೇನು ಮಾಡಿದ್ದಾರೆ ಅಂತಂದ್ರೆ, ಇಲ್ಲಿ ಪ್ರಶ್ನೆ ಸಂಖ್ಯೆ 1ರಿಂದ 4ರಲ್ಲಿ ಪ್ರತಿಯೊಂದರಲ್ಲಿ ABCD ಅಕ್ಷರಗಳುಳ್ಳ 4 ಆಕೃತಿಗಳನ್ನು ಕೊಡಲಾಗಿದೆ. ಈ 4 ಆಕೃತಿಗಳಲ್ಲಿ 3 ಏನಾಗಿದಾವೆ, ಬೇರೆ ಆಗಿದಾವೆ. ಒಂದು ಮಾತ್ರ ಏನಾಗಿದೆ, 3 ಒಂದೊಂದೊಂದು ಹೋಲಿಕೆ ಆಗಿದಾವೆ, ಬಟ್ ಒಂದು ಮಾತ್ರ ಏನಾಗಿದೆ, ಬೇರೆ ಆಗಿದೆ. ಅದಕ್ಕೆ ಅವಾಗ ನಾವು ಏನು ಮಾಡ್ಬೇಕಂತಂದ್ರೆ ಸರಿಯಾಗಿರ್ತಕ್ಕಂಥದ್ದನ್ನ ಏನು ಮಾಡ್ಬೇಕಾಗ್ತದೆ, ಇಲ್ಲಿ ಟಿಕ್ ಮಾಡ್ಬೇಕಾಗ್ತದೆ. ಹಾಗಾದ್ರೆ ಇಲ್ಲಿ ನಾವು ನೋಡಿದಾಗ ಓಕೆ, ಇಲ್ಲಿ ನಾವು ನೋಡಿದಾಗ ಈ ಆಕೃತಿಯನ್ನು ನಾವು ನೋಡಿದಾಗ ನಮ್ಗೆ ಏನ್ ಅನಿಸ್ತದೆ ಅಂದ್ರೆ ಇದೊಂದು ಲಂಬಕೋನ ಅಂತ ಅನಿಸ್ತದೆ. ಓಕೆ, ಇದು 90 ಡಿಗ್ರಿಯನ್ನು ಹೊಂದೈತೆ ಅಂತಂದ್ರೆ ಈ ರೀತಿಯಾಗಿ ಬಂದೈತೆ ಅಂತಂದ್ರೆ, ಓಕೆ, ನೇರವಾಗಿ ಈ ರೀತಿಯಾಗಿ ಇರ್ತಕ್ಕಂಥ ಕೋನವನ್ನು ನಾವೇನಂತ ಕರಿತೀವಿ, ಲಂಬಕೋನ ಅಂತ ಹೇಳಿ ನಾವೇನ್ ಮಾಡ್ತೀವಿ, ಕರಿತೀವಿ. ಓಕೆ, ಹಾಗಾದ್ರೆ ಇದು ಲಂಬಕೋನ ಆಗಿದೆ. ಬಟ್ ಈ ಲಂಬಕೋನವನ್ನು ಉಲ್ಟಾ ತಿರುಗಿಸಿದಾರೆ, ಸೊ ಅದಕ್ಕೋಸ್ಕರ ಇದು ಕೂಡ ಏನಾಗಿದೆ, ಲಂಬಕೋನ ಆಗಿದೆ. ಇನ್ನು ಸಿ ಕೂಡ ನೀವು ನೋಡ್ರಿ, ಸಿ ಕೂಡ ಏನಾಗ್ತದೆ, ಲಂಬಕೋನ ಆಗ್ತದೆ. ಇನ್ನ ನೆಕ್ಸ್ಟ್ ನೋಡಿದಾಗ ನಾವು ಡಿ ಅನ್ನ ನೋಡಿದಾಗ ಡಿ ಏನಾಗೈತಪ್ಪ ಅಂತಂದ್ರೆ ಮೋರ್ ದೆನ್ 90 ಡಿಗ್ರಿ ಐತೆ, ಅಂದ್ರೆ 90 ಡಿಗ್ರಿಗಿಂತ ಹೆಚ್ಚಿದೆ. ಸೊ 90 ಡಿಗ್ರಿಗಿಂತ ಹೆಚ್ಚಿದ್ರೆ ಅದನ್ನ ನಾವ್ ಏನಂತ ಕರಿತೀವಿ, ವಿಶಾಲ ಕೋನ ಅಂತೇಳಿ ನಾವೇನ್ ಮಾಡ್ತೀವಿ, ಕರಿತೀವಿ. 90 ಡಿಗ್ರಿಗಿಂತ ಹೆಚ್ಚಿದ್ರೆ ನಾವು ಅದನ್ನ ಏನಂತ ಕರಿತೀವಿ, ವಿಶಾಲ ಕೋನ ಅಂತ ಹೇಳಿ ಏನ್ ಮಾಡ್ತೀವಿ, ಕರಿತೀವಿ. ಹಾಗಾದ್ರೆ ಇದ್ರೊಳಗ 3 ಹೋಲಿಕೆ ಆಗಿದ್ದು ಒಂದು ಮಾತ್ರ ಹೋಲಿಕೆ ಆಗಿಲ್ಲ. ಅದು ಯಾವ್ದಪ್ಪ ಅಂತಂದ್ರೆ ಆಪ್ಷನ್ ಡಿ. ಹಾಗಾದ್ರೆ ಒಂದನೇದಕ್ಕ ಆನ್ಸರ್ ಯಾವ್ದಾಗ್ತದೆ ಅಂದ್ರೆ ಆಪ್ಷನ್ ಡಿ ಆಗ್ತದೆ. ಒಂದನೇದಕ್ಕೆ ಸರಿಯಾದಂತ ಆನ್ಸರ್ ಯಾವ್ದಂತಂದ್ರೆ ಆಪ್ಷನ್ ಡಿ ಆಗಿರ್ತದೆ. ಓಕೆ, ಇನ್ನು ನೆಕ್ಸ್ಟ್ ಬಂದಾಗ ಎರಡನೇ ಪ್ರಶ್ನೆ ನಾನು ನೋಡಿದಾಗ ಇಲ್ಲಿ ಏನಾಗಿದೆ ಅಂತಂದ್ರೆ ಒಂದು 4 ಅಲ್ಫಾಬೆಟ್ಗಳನ್ನ ಕೊಟ್ಟಿದ್ದಾರೆ. ಓಕೆ, 4 ಅಲ್ಫಾಬೆಟ್ ಇಲ್ಲಿ ಏನ್ ಮಾಡಿದ್ರೆ ಕೊಟ್ಟಿದ್ದಾರೆ, ಎಲ್, ಆರ್ ಮತ್ತೆ ಕೆ. ಇಲ್ಲಿ ಎಲ್ ಅಂತಕ್ಕಂಥದ್ದನ್ನ ಕನ್ನಡಿಯ ಪ್ರತಿಬಿಂಬದೊಳಗ, ಓಕೆ, ನಾವು ಎಲ್ ಅಂತಕ್ಕಂಥದನ್ನ ಈ ರೀತಿ ಐತಿ ಅಂತಂದ್ರೆ ಅದು ಕನ್ನಡಿಯ ಪ್ರತಿಬಿಂಬದೊಳಗೆ ನೋಡಿದಾಗ ಅದು ಹೆಂಗ್ ಕಾಣಿಸ್ತದೆ, ನಮ್ಗೆ ಉಲ್ಟಾ ಕಾಣಿಸ್ತದೆ. ಓಕೆ, ಇದು ಮಾತ್ರ ಏನೈತಿ, ಕರೆಕ್ಟ್ ಐತಿ. ಇನ್ನು ಆರ್ ಅಂತಕ್ಕಂಥದನ್ನ ಏನ್ ಮಾಡಿದ್ರೆ ಈ ರೀತಿ ಕೊಟ್ಟಿದ್ದಾರೆ. ಇದನ್ನ ಕನ್ನಡಿಯ ಆರ್ ಅಂತಕ್ಕಂಥದನ್ನ ನಾವು ಕನ್ನಡಿಯ ಪ್ರತಿಬಿಂಬದೊಳಗ ನೋಡಿದಾಗ ಅದೇನಾಗ್ತದೆ, ಈ ರೀತಿಯಾಗಿ ಕಾಣಿಸ್ತದೆ. ಇನ್ನು ಸೇಮ್ ಇಲ್ಲಿನೂ ಕೂಡ ಏನ್ ಕೊಟ್ಟಿದ್ದಾರೆ, ಕೆ ಕೊಟ್ಟಿದ್ದಾರೆ. ಇದನ್ನ ನಾವು ಕನ್ನಡಿ ಪ್ರತಿಬಿಂಬ ನೋಡಿದಾಗ ಈ ರೀತಿ ಕರೆಕ್ಟ್ ಆಗಿರ್ತಕ್ಕಂಥ ಕೆ ನಮಗೆ ಏನಾಗ್ತತಿ, ಕಾಣಿಸ್ತತಿ. ಇನ್ನ ಇಲ್ಲಿ ಎಸ್ ಅನ್ನ ಅವರು ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ, ಬಟ್ ಎಸ್ ನ ಕನ್ನಡಿಯ ಪ್ರತಿಬಿಂಬ ಅವ್ರು ನಮ್ಗೆ ಯಾವ ರೀತಿ ಕೊಡ್ಬೇಕಾಗಿತ್ತು, ಈ ರೀತಿ ಏನ್ ಮಾಡ್ಬೇಕಾಗಿತ್ತು, ಅವರು ಕೊಡ್ಬೇಕಾಗಿತ್ತು. ಬಟ್ ನಮ್ಗೆ ಯಾವ ಕೊಟ್ಟಾರ, ಅವರು ಕರೆಕ್ಟ್ ಆಗಿರ್ತಕ್ಕಂಥ ಎಸ್ ಅನ್ನ ಏನ್ ಮಾಡಿದ್ರೆ ಕೊಟ್ಟಿದ್ದಾರೆ. ಹಾಗಾದ್ರೆ ಇಲ್ಲಿ ಎಲ್, ಆರ್, ಕೆ ಅಂತಕ್ಕಂಥದ್ದು ಕನ್ನಡಿಯ ಪ್ರತಿಬಿಂಬ ಆಗ್ತತಿ. ಎಸ್ ಮಾತ್ರ ಅಂತಕ್ಕಂಥದ್ದು ಕನ್ನಡಿಯ ಪ್ರತಿಬಿಂಬ ಅಲ್ಲ. ಡೈರೆಕ್ಟ್ ಆಗಿ ಅಲ್ಫಾಬೆಟ್ ನ ತಗೊಂಡ್ ಬಂದಲ್ಲಿ ಏನ್ ಮಾಡಿದ್ರೆ ಇಟ್ಟಿದ್ದಾರೆ. ಹಾಗಾದ್ರೆ ಇದ್ರೊಳಗೆ ಎರಡನೇದಕ್ಕ ಸರಿ ಆನ್ಸರ್ ಯಾವ್ದಾಗ್ತದೆ ಅಂದ್ರೆ ಎರಡನೇದಕ್ಕೂ ಕೂಡ ಸರಿ ಆನ್ಸರ್ ಯಾವ್ದಾಗ್ತತಿ, ಡಿ ಆಗಿರ್ತೈತಿ. ಇನ್ನ ನೆಕ್ಸ್ಟ್ ಮೂರನೇದನ್ನ ನೋಡಿದಾಗ ಮೂರನೇ ಪ್ರಶ್ನೆ ನೋಡಿದಾಗ ಇಲ್ಲಿ ಆಕೃತಿಯನ್ನು ಕೊಟ್ಟಿದ್ದಾರೆ. ಒಂದು ವೃತ್ತವನ್ನು ಕೊಟ್ಟಿದ್ದಾರೆ, 2 ಸಮಭಾಗಗಳನ್ನ ಮಾಡಿದ್ದಾರೆ, ಮತ್ತೆ ತ್ರಿಕೋನವನ್ನು ಕೊಟ್ಟಿದ್ದಾರೆ, 2 ಸಮಭಾಗಗಳನ್ನ ಮಾಡಿದ್ದಾರೆ. ಅದೇ ರೀತಿಯಾಗಿ ಇಲ್ಲೊಂದು ಏನೋ ಚೌಕವನ್ನು ಕೊಟ್ಟಿದ್ದಾರೆ, ಅಲ್ಲಿನೂ ಕೂಡ ಏನಪ್ಪಾ ಅಂದ್ರೆ 2 ಸಮಭಾಗಗಳನ್ನ ಮಾಡಿದ್ದಾರೆ. ಬಟ್ ಇಲ್ಲಿ ಯಾವುದೇ ರೀತಿಯಾದಂತ ಈ ಆಕೃತಿಯನ್ನು ಯಾವುದೇ ರೀತಿಯಾಗಿ 2 ಸಮಭಾಗಗಳನ್ನ ಮಾಡಿಲ್ಲ. ಹಾಗಾದ್ರೆ 3 ಕೂಡ ಏನೋ ಸೇಮ್ ಅದ, ಒಂದು ಮಾತ್ರ ಏನೈತಿ ಚೇಂಜ್ ಐತೆ. ಹಾಗಾದ್ರೆ ಆಪ್ಷನ್ 3ಕ್ಕ ಏನಾಗ್ತದೆ ಅಂದ್ರೆ ಆಪ್ಷನ್ ಸಿ ಅಂತಕ್ಕಂಥದ್ದು ಏನಾಗಿರ್ತದೆ, ಸರಿಯಾಗಿರ್ತೈತಿ. ಇನ್ನು 4ಕ್ಕೆ ಬಂದಾಗ ಇಲ್ಲಿ 4ರಲ್ಲಿ ಎಲ್ಲವೂ ಕೂಡ ಸೇಮ್ ಅದಾವ. ಇಲ್ಲಿ ತ್ರಿಕೋನ ಇದೆ, ಇಲ್ಲಿ 3 ಕಡೆ ಏನದಾವಪ್ಪ ಅಂತಂದ್ರೆ ಚತುರ್ಭುಜಾಕೃತಿಗಳಿದಾವ. ಇಲ್ಲಿ ನೋಡ್ರಿ ಎಲ್ಲವನ್ನು ಕೂಡ ಸೇಮ್ ಏನ್ ಮಾಡಿದ್ರೆ 2 ಭಾಗಗಳನ್ನ ಮಾಡಿದಾರೆ ಅವ್ರ ಮೇಲ್ಗಡೆ. ಬಟ್ ಏನಾಗೈತೆ ಅಂತಂದ್ರೆ ಇದು ಒಂದು ಚತುರ್ಭುಜಾಕೃತಿ, ಇದು ಕೂಡ ಒಂದು ಚತುರ್ಭುಜ, ಇದು ಕೂಡ ಒಂದು ಚತುರ್ಭುಜಾಕೃತಿ. ಬಟ್ ಎ ಮಾತ್ರ ಏನಾಗಿದೆ, ಒಂದು ತ್ರಿಕೋನ ಆಗಿದೆ. ಅಂದ್ರೆ 4 ಬಾಹುಗಳನ್ನ, ಈ ಚೌಕ 4 ಬಾಹುಗಳನ್ನ ಹೊಂದಿದೆ, ಇದನ್ನ ನಾವು ಚತುರ್ಭುಜಾಕೃತಿ ಅಂತ ಕರಿತೀವಿ. ಆಯತ 4 ಬಾಹುಗಳನ್ನ ಹೊಂದಿದೆ, ಇದನ್ನ ನಾವು ಚತುರ್ಭುಜಾಕೃತಿ ಅಂತ ಕರಿತೀವಿ. ಇದು ಕೂಡ 4 ಬಾಹುಗಳನ್ನ ಹೊಂದಿದೆ, ಇದನ್ನ ನಾವು ಏನಂತ ಕರಿತೀವಿ,
ಚತುರ್ಭುಜಾಕೃತಿ ಅಂತ ಕರಿತೀವಿ. ಯಾವುದು 4 ಬಾಹುಗಳನ್ನು ಹೊಂದಿರ್ತಾವಲ್ಲ ಅವುಗಳಿಗೆ ನಾವೇನಂತ ಕರಿತೀವಿ, ಚತುರ್ಭುಜಗಳು ಅಂತ ಹೇಳಿ ಏನ್ ಮಾಡ್ತೀವಿ, ಕರಿತೀವಿ. ಹಾಗಾದ್ರೆ ಇಲ್ಲಿ 3 ಬಾಹುಗಳನ್ನು ಹೊಂದಿದ್ದು ಯಾವುದಪ್ಪ, ತ್ರಿಭುಜ. ಇವು ಕೂಡ ಇವು 3 ಕೂಡ 4 ಬಾಹುಗಳನ್ನು ಹೊಂದಿದಾವೆ, ಬಟ್ ಇದು ಮಾತ್ರ 3 ಬಾಹುಗಳನ್ನು ಹೊಂದಿದೆ. ಹಾಗಾದ್ರೆ ಇಲ್ಲಿ 4ರೊಳಗ ಆಪ್ಷನ್ ಯಾವ್ದಾಗ್ತದೆ ಅಂದ್ರೆ ಆಪ್ಷನ್ ಎ ಆಗ್ತದೆ. 4ರೊಳಗ ಆಪ್ಷನ್ ಯಾವ್ದಾಗ್ತತಿ, ಎ ಆಗ್ತತಿ. ಇನ್ನು ನೆಕ್ಸ್ಟ್ 5ನೇ ಪ್ರಶ್ನೆ ಬಂದಾಗ ಇಲ್ಲಿ 5ನೇ ಪ್ರಶ್ನೆಯನ್ನ ಏನ್ ಮಾಡಿದಾರೆ ಅಂತ ಇದನ್ನೇ ಹೋಲಿಕೆ ಆಗ್ತಕ್ಕಂಥ ಆಕೃತಿ ಎ ಬಿ ಸಿ ಡಿ ಅಂತ 4 ಆಪ್ಷನ್ ಒಳಗೈತಿ, ಯಾವ್ದೈತಿ ಅಂತ ಗುರ್ತು ಮಾಡ್ರಿ ಅಂತ ಹೇಳಿದ್ರೆ. ಓಕೆ, ಇದನ್ನ ಹೋಲ್ತಕ್ಕಂಥ ಆಕೃತಿ ಇಲ್ಲಿ ಮೇಲ್ಗಡೆ ಎಲ್ಲ ಅವ್ರು ಏನ್ ಮಾಡಿದಾರೆ, ತುಂಬಿದ್ದಾರೆ. ಇಲ್ಲಿನೂ ಮೇಲ್ಗಡೆ ತುಂಬಿದ್ದಾರೆ, ಎಲ್ಲಾ ಕಡೆ ಮೇಲ್ಗಡೆ ತುಂಬಿದ್ದಾರೆ. ಓಕೆ, ಇದನ್ನ ನೋಡಿದಾಗ ಇದನ್ನ ಪಕ್ಕಕ್ಕೆ ತುಂಬಿದ್ದಾರೆ, ಇದನ್ನು ಪಕ್ಕ, ಬಟ್ ಇದನ್ನ ಪಕ್ಕಕ್ಕೆ ತುಂಬಿಲ್ಲ, ಇದೇನಾಗ್ತದೆ, ತಪ್ಪಾಗ್ತದೆ. ಇದನ್ನು ಪಕ್ಕ ತುಂಬಿದ್ರೆ ಇದನ್ನು ಪಕ್ಕಕ್ಕೆ ತುಂಬಿದ್ದಾರೆ. ಇಲ್ಲಿ ಕೆಳಗಡೆ ಆಕೃತಿಯನ್ನು ನೋಡಿದಾಗ ಇದನ್ನ ಈ ಭಾಗಗಳು ತುಂಬಿದ್ದಾರೆ, ಇದನ್ನು ಕೂಡ ಈ ಭಾಗಗಳು ತುಂಬಿದ್ದಾರೆ, ಇದನ್ನು ಕೂಡ. ಓಕೆ, 3 ಕೂಡ ಸರಿ ಅದ. ಇನ್ನು ಇದನ್ನ ನೋಡಿದಾಗ ಇಲ್ಲಿ ಕೆಳಗಡೆ ಏನ್ ಮಾಡಿದ್ದಾರೆ, ತುಂಬಿದ್ದಾರೆ. ಇಲ್ಲಿನೂ ಕೂಡ ಕೆಳಗಡೆ ಏನ್ ಮಾಡಿದಾರೆ, ತುಂಬಿದಾರೆ. ಇಲ್ಲೂ ಕೆಳಗಡೆ ತುಂಬಿದಾರೆ. ಇಲ್ಲಿ ಏನ್ ಮಾಡಿದ್ರೆ ಮೇಲ್ಗಡೆ ಏನ್ ಮಾಡಿದಾರೆ, ತುಂಬಿದಾರೆ. ಹಾಗಾದ್ರೆ ಡಿ ಅಂತಕ್ಕಂಥದ್ದು ಏನಾಗಿರ್ತತಿ, ಡಿ ಅಂತಕ್ಕಂಥದ್ದು ಏನಾಗ್ತದೆ, ತಪ್ಪಾಗ್ತದೆ. ಓಕೆ, ಇದನ್ನ ಈ ಕಡೆ ತುಂಬಿದ್ದಾರೆ ಅಂದ್ರೆ ಇದನ್ನ ಏನ್ ಮಾಡಿದ್ರೆ ಈ ಕಡೆ ತುಂಬಿದ್ದಾರೆ. ಇಲ್ಲಿ ಬಿ ಕೂಡ ಏನಾಗ್ತದೆ, ತಪ್ಪಾಗುತ್ತೆ. ಹಾಗಾದ್ರೆ ಇಲ್ಲಿ ಇದನ್ನೇ ಹೋಲ್ತಕ್ಕಂಥ ಆಕೃತಿ ಎಲ್ಲಿ ಐತೆ ಅಂದ್ರೆ ಆಪ್ಷನ್ ಸಿ ಒಳಗೈತೆ. ಹಾಗಾದ್ರೆ 5ನೇ ಪ್ರಶ್ನೆಗೆ ಸರಿಯಾದಂತ ಉತ್ತರ ಯಾವ್ದಂತಂದ್ರೆ ಆಪ್ಷನ್ ಸಿ ಆಗಿರ್ತದೆ. ಇನ್ನ 6ನೇ ಪ್ರಶ್ನೆ ಬಂದಾಗ ಇದನ್ನ ಹೋಲ್ತಕ್ಕಂಥ ಆಕೃತಿ ಮೇಲ್ಗಡೆ ಡಾಟ್ ಐತಿ. ಓಕೆ, ಡಾಟ್ ಇಲ್ಲ, ಇದನ್ನ ಬಿಟ್ಬಿಡ್ರಿ. ಇನ್ನು ನಾವು ಎ ಮತ್ತು ಬಿ ಅನ್ನ ನೋಡಿದಾಗ ಮೇಲ್ಗಡೆ ಡಾಟ್ ಐತಿ, ಬಾಣದ ಗುರುತು ಈ ಕಡೆಗೆ ಐತಿ, ಇಲ್ಲಿ ಬಾಣದ ಗುರುತು ಇಲ್ಲ. ಹಾಗಾದ್ರೆ ಬಾಣದ ಗುರುತು ಈ ಕಡೆ. ತ್ರಿಕೋನ ಇಲ್ಲೇ ಐತಪ್ಪ ಅಂತಂದ್ರೆ ತ್ರಿಕೋನನೂ ಕೂಡ ಇಲ್ಲೇ ಐತಿ. ಹಾಗಾದ್ರೆ ಇದ್ರೊಳಗೆ ಸರಿಯಾದಂತ ಆನ್ಸರ್ ಯಾವ್ದು ಬರ್ತೈತೆ ಅಂದ್ರೆ ಆಪ್ಷನ್ ಬಿ ಬರ್ತೈತಿ. 6ರೊಳಗ ಸರಿಯಾದಂತ ಉತ್ತರ ಯಾವುದು, ಆಪ್ಷನ್ ಬಿ ಆಗಿರ್ತೈತಿ. ಇನ್ನು ನಾವು ಸಿ ಅನ್ನ ನೋಡಿದಾಗ ಇದನ್ನೇ ಹೋಲ್ತಕ್ಕಂಥ ಆಕೃತಿ, ಇದನ್ನ ಅರ್ಧ ಆಕೃತಿ ಕೊಟ್ಟಿದ್ದಾರೆ, ಇದನ್ನೇನು ನೋಡೋ ಅವಶ್ಯಕತೆ ಇಲ್ಲ. ಇದನ್ನು ಕೂಡ ಅರ್ಧ ಆಕೃತಿ ಕೊಟ್ಟಿದ್ರೆ ಇದನ್ನ ನೋಡ್ಬೇಡ್ರಿ. ನಾವು ಬಿ ಮತ್ತು ಸಿ ಅನ್ನ ನೋಡಿದಾಗ ಇಲ್ಲಿ ತ್ರಿಕೋನ ಅಂತಕ್ಕಂಥದ್ದು ಒಳಗಡೆ ಮಾಡಿಸ್ಕೊಂಡಿದೆ, ಬಟ್ ಇಲ್ಲಿ ತ್ರಿಕೋನ ಏನಾಗಿದೆ, ಹೊರಗಡೆ ಮಾಡಿಸಿದೆ. ಒಳಗಡೆ ಮಾಡಿಸ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ಆಪ್ಷನ್ ಬಿ. 7ನೇದ್ರೊಳಗೂ ಕೂಡ ಆನ್ಸರ್ ಯಾವ್ದಾಗ್ತದೆ ಅಂದ್ರೆ ಆಪ್ಷನ್ ಬಿ ಆಗ್ತದೆ. ಇನ್ನು 8ರೊಳಗೆ ಬಂದಾಗ 8ರೊಳಗೆ ಏನಾಗೈತೆ ಅಂದ್ರೆ ಬಾಣದ ತುದಿಯನ್ನ ಈ ಕಡೆ ಎಡಗಡೆಗೆ ಒಳಗೆ ಮಡ್ಚಿದ್ದಾರೆ. ಇಲ್ಲಿ ಕೂಡ ಎಡಗಡೆ ಒಳಗ, ಇಲ್ಲಿನೂ ಕೂಡ ಎಡಗಡೆ ಒಳಗೆ ಮಡ್ಚಿದ್ದಾರೆ, ಬಟ್ ಇಲ್ಲಿ ಎಡಗಡೆ ಇದು ಬಲಗಡೆ ಒಳಗೆ ಮಡ್ಚಿದ್ರೆ ಅಂದ್ರೆ ಆಪ್ಷನ್ ಡಿ ಏನು ಕನ್ಸಿಡರ್ ಮಾಡಬೇಡ್ರಿ. ಅದ್ರ ಕೆಳಗಡೆ ರೇಖೆಯನ್ನು ನೋಡಿದಾಗ ಅದ್ರ ಕೆಳಗಡೆ ರೇಖೆ ಏನಾಗಿತ್ತಪ್ಪ ಅಂತಂದ್ರೆ ಬಾಣದ ಗುರುತು ಬಲಗಡೆ ಒಳಗೆ ಮಡ್ಚಿದ್ದಾರೆ, ಬಟ್ ಇಲ್ಲಿ ಏನು ಇದು ಎಡಗಡೆ ಒಳಗೆ ಮಡ್ಚಿದ್ರೆ ಎ ಏನಾಗ್ತದೆ, ತಪ್ಪಾಗ್ತದೆ. ಡಿನೂ ಕೂಡ ಏನಾಗಿದೆ, ತಪ್ಪಾಗಿದೆ. ಇನ್ನು ನೆಕ್ಸ್ಟ್ ನಾವು ನೋಡಿದಾಗ ಇಲ್ಲಿ ಕೊನೆಯ ಲೈನ್ ಅನ್ನು ನೋಡ್ರಿ ನೀವು, 1 2 3 4ನೇ ಲೈನ್ ಅನ್ನು ನೋಡಿದಾಗ ಎಡಗಡೆ ಒಳಗೆ ಮಡ್ಚಿದ್ರು, ಬಟ್ ಇಲ್ಲಿ ಬಲಗಡೆ ಏನ್ ಮಾಡಿದ್ರು, ಒಳಗೆ ಮಡ್ಚಿದ್ರು. ಹಾಗಾದ್ರೆ ಇದನ್ನೇ ಹೊಲ್ತಕ್ಕಂಥ ಆಕೃತಿ ಎಲ್ಲಿ ಐತಪ್ಪ ಅಂದ್ರೆ ಆಪ್ಷನ್ ಸಿ ಒಳಗೈತೆ. ಹಾಗಾದ್ರೆ 8ನೇದ್ರೊಳಗ ಸರಿಯಾದಂತ ಉತ್ತರ ಯಾವ್ದು ಬರ್ತೈತಿ, ಆಪ್ಷನ್ ಸಿ ಬರ್ತೈತಿ. ಇನ್ನು ನೆಕ್ಸ್ಟ್ ನಾವು 9ನೇ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. 9ನೇ ಪ್ರಶ್ನೆಯನ್ನು ನೋಡಿದಾಗ ಇಲ್ಲಿ 9ನೇ ಪ್ರಶ್ನೆ ಏನೈತೆ ಅಂತಂದ್ರೆ ಇಲ್ಲೊಂದು ಆಕೃತಿಯನ್ನ ಕೊಟ್ಟಿದ್ದಾರೆ. ಈ ಆಕೃತಿಯನ್ನ ನಾನು ನಿಮ್ಗೆ ಹೇಳಿದ್ದೆ, ಈ ರೀತಿಯಿಂದ ಆಕೃತಿಯನ್ನ ಕೊಟ್ಟರೆ ನೀವೇನು ಇಲ್ಲಿ ತಗೊಂಡ್ ಬಂದು ಅಂಟಿಸೋದಕ್ಕಿಂತ ಬದಲಾಗಿ ಇದನ್ನ ಏನ್ ಮಾಡ್ರಿ, ಕರೆಕ್ಟ್ ಆಗಿ ಕೂಡಿಸ್ಬಿಟ್ರಿ ಅಂತಂದ್ರೆ ನಿಮ್ಗೆ ಏನಾಗ್ತತಿ, ಸರಿಯಾದಂತ ಆನ್ಸರ್ ಸಿಗ್ತತಿ ಅಂತ ನಾನು ನಿಮ್ಗೆ ಹೇಳಿದ್ದೆ. ಓಕೆ, ಅವ್ರು ಏನ್ ಮಾಡಿದಾರೆ ಅಂತಂದ್ರೆ ಇಲ್ಲಿ 4 ಏನು ಚೌಕಗಳನ್ನು 1 2 3 4 5 ಚೌಕಗಳನ್ನ ಕೊಟ್ಟಿದ್ದಾರೆ. ಈ ಚೌಕ ಮಾತ್ರ ಏನ್ ಮಾಡಿದಾರೆ, ಇಲ್ಲಿ ಈ ಭಾಗವನ್ನ ಮಾತ್ರ ಏನ್ ಮಾಡಿದಾರೆ, ಖಾಲಿ ಬಿಟ್ಟಿದ್ದಾರೆ. ಓಕೆ, ಈ ಭಾಗವನ್ನ ನೀವು ತುಂಬಿಕೊಳ್ತಾ ಹೋದ್ರೆ, ಈ ಚೌಕ ಐತಲ್ಲ, ಈ ಚೌಕದ ಒಂದು ಭಾಗವನ್ನ ನೀವು ತುಂಬಿಕೊಳ್ತಾ ಹೋದ್ರಿ ಅಂತಂದ್ರೆ ಫಸ್ಟ್ ಏನೈತಿ, ಒಂದು ಚೌಕ ಐತಿ, ಅದನ್ನ ಏನ್ ಮಾಡಿದ್ರೆ ಪೂರ್ತಿ ಫಿಲ್ ಮಾಡಿದಾರ. ಓಕೆ, ಅದ್ರ ನೆಕ್ಸ್ಟ್ ಬಂದಾಗ ಇನ್ನೊಂದು ಚೌಕ ಐತಿ, ಅದನ್ನ ಏನ್ ಮಾಡಿದ್ದಾರೆ, ಜಸ್ಟ್ ಬರ್ದಿದ್ದಾರೆ. ಆಮೇಲೆ ನೆಕ್ಸ್ಟ್ ಅದಾದ ತಕ್ಷಣ ಮತ್ತೆ 3ನೇ ಚೌಕ ಐತಿ, ಅದನ್ನು ಬರ್ದಿದ್ದಾರೆ. 1 2 3 4ನೇ ಚೌಕನು ಕೂಡ ಏನ್ ಮಾಡಿದ್ದಾರೆ, ಬರ್ದಿದ್ದಾರೆ. ಹಾಗಾದ್ರೆ ಒಟ್ಟು ಚೌಕಗಳ ಸಂಖ್ಯೆ ಲೈನ್ ಎಷ್ಟು ಅದ ನೋಡ್ರಿ, 1 2 3 4 ಅದ. ಹಾಗಾದ್ರೆ 4 ಲೈನ್. ಇಲ್ಲಿ ನೋಡ್ರಿ 3 ಲೈನ್ ಅದಾವ, ಆಪ್ಷನ್ ಎ ಬರೋದಿಲ್ಲ. ಇಲ್ಲಿ ಯಾವುದೇ ರೀತಿಯಾದಂತ ಚೌಕನ ಫಿಲ್ ಮಾಡಿಲ್ಲ, ಆಪ್ಷನ್ ಸಿ ಕೂಡ ಬರೋದಿಲ್ಲ. ಇಲ್ಲಿ ನೋಡಿದಾಗ 1 2 3 4 ಎಷ್ಟದಾವ ಅಂದ್ರೆ 1 2 3 4 5 ಏನು ಲೈನ್ಗಳು ಬಂದವು, ಡಿ ಕೂಡ ಬರಂಗಿಲ್ಲ. ಹಾಗಾದ್ರೆ ಬಿ ಅಂತಕ್ಕಂಥದ್ದು 9ನೇ ಪ್ರಶ್ನೆಗೆ ಸರಿಯಾದಂತ ಆನ್ಸರ್ ಆಗ್ತದೆ. ಹಾಗಾದ್ರೆ 9ನೇ ಪ್ರಶ್ನೆಗೆ ಸರಿಯಾದಂತ ಆನ್ಸರ್ ಯಾವ್ದು ಬರ್ತೈತಿ, ಆಪ್ಷನ್ ಬಿ ಬರ್ತೈತಿ. ಇನ್ನು ನೆಕ್ಸ್ಟ್ ನೋಡಿದಾಗ 10ನೇ ಪ್ರಶ್ನೆನೂ ಕೂಡ ಏನ್ ಮಾಡ್ರಿ, ಕರೆಕ್ಟ್ ಆಗಿ ಫಿಲ್ ಮಾಡ್ಕೊಂಡ್ಬಿಡ್ರಿ. ಓಕೆ, ಈ ರೀತಿ ಕರೆಕ್ಟ್ ಆಗಿ ನೀವು ಅಲ್ಲೇ ಫಿಲ್ ಮಾಡ್ಕೊಂಡು, ನಂಗೆ ಸ್ವಲ್ಪ ಅದು ವರ್ಕ್ ಆಗಾಕುಂತಿಲ್ಲ, ಸೊ ಆ ಕಾರಣಕ್ಕೋಸ್ಕರ ನಾನು ಇಲ್ಲಿ ಬರೆಯಾಕುಂತ ನಿಮ್ಗೆ ಅರ್ಥ ಆಗ್ಲಿ ಅನ್ನೋ ಉದ್ದೇಶಕ್ಕೆ
ಇದನ್ನ ನೀವು ಫಿಲ್ ಮಾಡ್ಕೊಂಡಾಗ ಇಲ್ಲಿ ಆಕೃತಿ ಐತೆ ಅಂದ್ರೆ ಅದೇ ಒಂದು ಆಕೃತಿ ಇದೇ ರೀತಿಯ ಒಂದು ಏನಪ್ಪಾ ಅಂತಂದ್ರೆ ತ್ರಿಕೋನ ಕೆಳಗಡೆ ಬಂದಿರ್ತೈತಿ. ಓಕೆ, ಈ ರೀತಿಯಾದಂಥ ತ್ರಿಕೋನ ಎಲ್ಲಿ ಬರ್ತೈತಿ? ಇಲ್ಲಿ ಕೆಳಗೆ ಬರ್ತೈತಿ. ಇನ್ನು ನೆಕ್ಸ್ಟ್ ಈ ರೀತಿಯಾದಂಥ ಇಲ್ಲಿ ಬಂದೈತೆ ಅಂತಂದ್ರೆ ಇದ್ರ ಪಕ್ಕದಲ್ಲಿ ಅಂತ ಈ ಕಡೆ ಏನ್ ಮಾಡ್ತೈತಿ? ದೊಡ್ಡದಾದಂಥ ತ್ರಿಕೋನ ಬರ್ತೈತಿ. ಓಕೆ ಓಕೆ, ಈ ರೀತಿಯಾಗಿರ್ತಕ್ಕಂಥದ್ದು ಎಲ್ಲಿ ಬರ್ತೈತಿ? ಆಪ್ಷನ್ ಸಿ ಒಳಗೆ ಬರ್ತೈತಿ. ಓಕೆ, ಈ ರೀತಿಯಾಗಿರ್ತಕ್ಕಂಥ ಇದನ್ನ ಉಲ್ಟಾ ಕೊಟ್ಟಿದಾರ ಅವ್ರು. ಬಟ್ ಇಲ್ಲಿ ಈ ಭಾಗದೊಳಗೆ ಅಂತಾಗ ಈ ಭಾಗವನ್ನ ತಗೊಂಡ್ ಬಂದು ನಾವು ಇಲ್ಲಿ ಇಟ್ಟಿವಿ ಅಂತಂದ್ರೆ ಸರಿಯಾದಂತ ಯಾವ್ದೈತಿ? ಆಪ್ಷನ್ ಸಿ ಬರ್ತೈತಿ. ಹಾಗಾದ್ರೆ 10ನೇ ಪ್ರಶ್ನೆ ಒಳಗ ಸರಿಯಾದಂತ ಉತ್ತರ ಯಾವುದು? ಆಪ್ಷನ್ ಸಿ ಬರ್ತೈತಿ. ಇನ್ನು ನೆಕ್ಸ್ಟ್ 11ನೇ ಪ್ರಶ್ನೆ. 11ನೇ ಪ್ರಶ್ನೆ ಕೂಡ ಏನ್ ಮಾಡಿದಾರೆ ಅಂದ್ರೆ ಒಂದು 4 ಚೌಕಗಳದಾವು, 3 ಚೌಕಗಳನ್ನ ಖಾಲಿ ಬಿಟ್ಟಿದ್ರೆ ಅದನ್ನ ನೀವು ನೀಟಾಗಿ ಜೋಡಿಸ್ಕೊಂಡ್ ಬಿಟ್ರಿ ಅಂದ್ರೆ ನಮ್ಗೆ ಏನಾಗ್ತದೆ ಗೊತ್ತಾಗ್ತೈತೆ. ಓಕೆ, ಈ ರೀತಿ ಐತಂದ್ರೆ ಇದು ಉಲ್ಟಾ. ಓಕೆ, ಈ ರೀತಿಯಾಗಿರ್ತಕ್ಕಂಥದ್ದು ಎಲ್ಲಿ ಸಿಗ್ತೈತಿ ನಮ್ಗೆ? ಆಪ್ಷನ್ ಎ ಬರಂಗಿಲ್ಲ. ಯಾಕಂದ್ರೆ ನಮ್ಗೆ ಈ ಕಡೆ ಬರ್ಬೇಕಾಗಿತ್ತು, ಈ ಲೈನ್ ಇದು ಕೆಳಗೆ ಬಂದೈತಿ, ಬರಂಗಿಲ್ಲ. ಇದಂತೂ ಇದು ಉಲ್ಟಾ ಐತಿ, ಇದು ಬರೋದಿಲ್ಲ. ಇದು ಕೂಡ ಡೊಂಕ್ ಆಗೈತಿ, ಇದು ಕೂಡ ಬರಂಗಿಲ್ಲ. ಹಾಗಾದ್ರೆ ಆಪ್ಷನ್ ಡಿ ಅಂತಕ್ಕಂಥದ್ದು ಏನಾಗಿರ್ತೈತಿ? ಸರಿ ಆಗ್ತದೆ. 11ರೊಳಗ ಆಪ್ಷನ್ ಡಿ ಅಂತಕ್ಕಂಥದ್ದು ಏನಾಗಿರ್ತೈತಿ? ಸರಿಯಾಗಿರ್ತೈತಿ. ಇನ್ನು ನೆಕ್ಸ್ಟ್ 12ನೇ ಪ್ರಶ್ನೆ ನೋಡಿದಾಗ ನಾವು ನೋಡಿದಾಗ ಇಲ್ಲಿ ಈ ಭಾಗವನ್ನ ಏನ್ ಮಾಡಿದ್ರೆ ಖಾಲಿ ಬಿಟ್ಟಿದ್ದಾರೆ. ಓಕೆ, ಈ ಭಾಗವನ್ನ ಖಾಲಿ ಬಿಟ್ಟಿದ್ದಾರೆ ಅಂತಂದ್ರೆ ನೀವೇನ್ ಮಾಡ್ರಿ? ಈ ಭಾಗವನ್ನ ಪೂರ್ತಿ ಮಾಡ್ಕೊರಿ. ಓಕೆ, ಈ ಕಡೆ ಐತೆ ಅಂತಂದಾಗ ಓಕೆ, ಈ ರೀತಿಯಾಗಿರ್ತಕ್ಕಂಥದ್ದು ಎಲ್ಲೈತೆ ನೋಡ್ರಿ. ನೋಡಿದ ತಕ್ಷಣ ನಮಗೆ ಗೊತ್ತಾಗ್ತೈತಿ ಇದು ಈ ಕಡೆ ದೊಡ್ಡ ಆಯತ ಬಂದೈತಂದ್ರೆ ಈ ಕಡೆ ದೊಡ್ಡ ಆಯತ ಯಾವ ಕಡೆ ಬಂದೈತೆ? ಆಪ್ಷನ್ ಡಿ ಒಳಗೈತೆ. ಹಾಗಾದ್ರೆ 12ನೇ ಪ್ರಶ್ನೆಗೆ ಸರಿಯಾದಂತ ಉತ್ತರ ಯಾವ್ದಾಗ್ತೈತಿ? ಆಪ್ಷನ್ ಡಿ ಆಗ್ತೈತಿ. ಇನ್ನು ನೆಕ್ಸ್ಟ್ 13ನೇ ಪ್ರಶ್ನೆ. ಹದಿಮೂರನೇ ಪ್ರಶ್ನೆಯನ್ನು ನೋಡಿದಾಗ ಇಲ್ಲೊಂದು ಸರಣಿ ರೂಪದೊಳಗೆ ಇಲ್ಲಿ ಹೆಚ್ಚಾಕೊಂತ ಹೋಗಿದಾವೆ ಆಕೃತಿಗಳು. ಒಂದು ಸರಣಿಯ ರೂಪದೊಳಗೆ ಏನು ಹೆಚ್ಚಾಗ್ತಾ ಹೋಗ್ತಾವೆ. ಕಂಟಿನ್ಯೂಸ್ ಆಗಿ ಸರಣಿ ರೂಪದೊಳಗೆ ಹೆಚ್ಚಿಗೆ ಹಾಕೊಂತ ಹೋಗಿದಾವೆ. ಹೆಚ್ಚಿಗೆ ಹಾಕೊಂತ ಹೋದಾಗ ನೆಕ್ಸ್ಟ್ ಯಾವ್ದು ಬರ್ತದೆ ಅಂತ ನಾವ್ ಏನ್ ಮಾಡ್ಬೇಕು? ಕಂಡುಹಿಡ್ಬೇಕು. ಮೊದ್ಲೇಕೆ ಏನ್ ಮಾಡಿದಾರೆ ಅಂದ್ರೆ ಅವರು ಕೇವಲ ಈ ರೀತಿ ಒಂದು ಆಕೃತಿ ಕೊಟ್ಟಿದ್ದಾರೆ. 2ನೇ ಬಾಕ್ಸ್ ಒಳಗೆ ಅದನ್ನ ಏನ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ. 3ನೇ ಬಾಕ್ಸ್ ಒಳಗೆ ಏನ್ ಮಾಡಿದ್ದಾರೆ? ಸ್ವಲ್ಪ ಜಾಸ್ತಿ ಮಾಡಿ ಅಲ್ಲೊಂದು ಆಕೃತಿಯನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ 1ನೇ ಬಾಕ್ಸ್ ಒಳಗೆ ಇಷ್ಟ ಐತಿ, 2ನೇ ಬಾಕ್ಸ್ ಒಳಗೆ ಒಂದು ಲೈನ್ ಬಂದೈತಂದ್ರೆ ನಮ್ಮ 4ನೇ ಬಾಕ್ಸ್ ಒಳಗೆ ಕೇವಲ ಏನ್ ಬರ್ಬೇಕು? ಒಂದು ಲೈನ್ ಮಾತ್ರ ಬರ್ಬೇಕು. ಹಾಗಾದ್ರೆ ಲೈನ್ ಬಂದಂತದ್ದು ಯಾವ್ದೈತಿ ಅಂದ್ರೆ ಆಪ್ಷನ್ ಬಿ ಒಳಗೈತಿ. ಇದ್ರೊಳಗೆ ಸರಿಯಾದ ಆನ್ಸರ್ ಯಾವ್ದಾಗ್ತೈತಿ? ಆಪ್ಷನ್ ಬಿ. 13ರಲ್ಲಿ ಸರಿಯಾದ ಆನ್ಸರ್ ಯಾವ್ದಾಗ್ತೈತಿ? ಆಪ್ಷನ್ ಬಿ ಆಗ್ತೈತಿ. ಇನ್ನು ನೆಕ್ಸ್ಟ್ ಬಂದಾಗ 14ನೇ ಪ್ರಶ್ನೆ. 14ನೇ ಪ್ರಶ್ನೆ ಒಳಗೆ ಏನ್ ಮಾಡಿದಾರೆ? ಒಂದು ವೃತ್ತವನ್ನ ತೆಗೆದಿದ್ದಾರೆ. ಓಕೆ, ಒಂದು ವೃತ್ತವನ್ನು ತೆಗೆದು ವೃತ್ತದೊಳಗೆ ಎಷ್ಟು ಭಾಗಗಳನ್ನು ಮಾಡಿದಾರೆ? ಅವರು 4 ಭಾಗ ಮಾಡಿದ್ದಾರೆ. 1 ಮತ್ತೆ 2. ಓಕೆ, ಇವಾಗ ನೋಡ್ರಿ ಈ ಭಾಗದೊಳಗೆ ಒಂದೇನೈತಿ? ಡಾಟ್ ಐತಿ, ಒಂದು ಚೌಕ ಇದೆ. ಅದಾದ್ಮೇಲೆ ಮೇಲ್ಗಡೆ ಭಾಗಕ್ಕೆ ಏನ್ ಮಾಡಿದಾರೆ? ತಗೊಂಡೋಗಿದ್ದಾರೆ. ಮೇಲ್ಗಡೆ ಭಾಗಗಳು ಇದಾಗೈತಂದ್ರೆ ಇದ್ರ ಮೇಲ್ಗಡೆ ಭಾಗ ಡಾಟ್ ಐತಿ, ಚೌಕ ಐತಿ, ಮತ್ತೇನೈತಿ? ಡಾಟ್ ಐತಿ. ಇನ್ನಾದ್ರ ಪಕ್ಕಕ್ಕೆ ಬಂದಾಗ ಡಾಟ್ ಇದೆ, ಚೌಕ ಇದೆ, ಮತ್ತೆ ಡಾಟ್ ಇದೆ. ಇಲ್ಲೇನ್ ಬರ್ತೈತೆ? ಹಂಗಂದ್ರೆ ಡಾಟ್ ಬರ್ತೈತೆ. ಹಾಗಾದ್ರೆ ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಇಲ್ಲೇನ್ ಬರ್ತೈತೆ ಅಂದ್ರೆ ಡಾಟ್ ಬರ್ತೈತೆ. ಹಾಗಾದ್ರೆ ನೋಡ್ರಿ ಡಾಟ್ ಬರ್ತೈತಿ, ಆಮೇಲೆ ಚೌಕ ಬರ್ತೈತಿ, ಮತ್ತೆ ಡಾಟ್ ಬರ್ತೈತಿ, ಮತ್ತೇನ್ ಬರ್ತೈತಿ? ಇಲ್ಲಿ ಡಾಟ್ ಬರ್ತೈತಿ. ಹಾಗಾದ್ರೆ ಇಲ್ಲೇನ್ ಬರ್ಬೇಕು ಹೇಳ್ರಿ? ಓಕೆ, ಇಲ್ಲೇನ್ ಬರ್ಬೇಕು ಹೇಳ್ರಿ? ಚೌಕ ಬರ್ಬೇಕು. ಹಾಗಾದ್ರೆ ಈ ರೀತಿಯಾಗಿರ್ತಕ್ಕಂಥದ್ದು ಈ ಭಾಗದೊಳಗೆ ಇರ್ತಕ್ಕಂಥದ್ದು ಯಾವ್ದಪ್ಪ ಅಂತಂದ್ರೆ ಈ ಭಾಗದಲ್ಲಿ ಇರ್ತಕ್ಕಂಥದ್ದು ಯಾವ್ದು ಬರ್ತೈತಿ? ಆಪ್ಷನ್ ಡಿ ಒಳಗೆ ಬರ್ತೈತಿ. ಓಕೆ, ಆಪ್ಷನ್ ಡಿ ಒಳಗೆ ಇರ್ತಕ್ಕಂಥದ್ದು ಏನಾಗಿರುತ್ತೆ? ಸರಿ ಇರ್ತದೆ. ಯಾಕಂದ್ರೆ ಈ ಭಾಗದೊಳಗೆ ಅಂತಂದ್ರೆ ಈ ಭಾಗದೊಳಗೆ ಬರಂಗಿಲ್ಲ. ಆಲ್ರೆಡಿ ಈ ಭಾಗದೊಳಗೆ 1 2 3 ಈ ಭಾಗದೊಳಗೆ ಬರ್ಬೇಕಲ್ಲ. ಈ ಭಾಗದೊಳಗೆ ಎಲ್ಲೈತೆ ಅಂತಂದ್ರೆ ಆಪ್ಷನ್ ಡಿ ಒಳಗೈತೆ. ಆಪ್ಷನ್ ಡಿ ಅಂತಕ್ಕಂಥದ್ದು ಏನಾಗ್ತೈತಿ? ಸರಿ ಆಗ್ತೈತಿ. ಓಕೆ ಓಕೆ, ಇನ್ನು ನೆಕ್ಸ್ಟ್ ಬಂದಾಗ 14ನೇ ಪ್ರಶ್ನೆಗೆ ಆಪ್ಷನ್ ಡಿ ಏನಾಗ್ತೈತಿ? ಸರಿ ಆಗ್ತೈತಿ.
ಇನ್ನು 15ನೇ ಪ್ರಶ್ನೆ ಬಂದಾಗ ಅಲ್ಲಿ ಏನ್ ಮಾಡಿದ್ರೆ ಆಕೃತಿಗಳನ್ನ ಹೆಚ್ಚಿಗೆ ಮಾಡ್ಕೊಂತ ಹೋಗಿದ್ದಾರೆ. 1 ಇದ್ದಿದ್ದು 2 ಆಗೈತಿ, 2 ಇದ್ದಿದ್ದು 3 ಆಗೈತಿ, 3 ಇದ್ದಿದ್ದು ಎಷ್ಟು ಆಗ್ಬೇಕು 4 ಆಗ್ಬೇಕು. ಇದು ಮಾತ್ರ ಏನಾಗೈತಿ ಅರ್ಧ ಆಗೈತಿ, ಇದು ಕನ್ಸಿಡರ್ ಮಾಡ್ಬಿಡ್ರಿ. ಇದು ಕೂಡ ಅರ್ಧ ಆಗೈತಿ, ಕನ್ಸಿಡರ್ ಮಾಡಂಗಿಲ್ಲ. ಇದು ಎಷ್ಟು ಬಂದೈತಿ 5 ಬಂದೈತಿ, ಆಪ್ಷನ್ ಡಿ ಏನಾಗ್ತದೆ ತಪ್ಪಾಗ್ತದೆ. ಹಾಗಾದ್ರೆ 4 ಬಂದಿದ್ದು ಯಾವಪ್ಪ ಅಂದ್ರೆ ಆಪ್ಷನ್ ಸಿ. ಇದ್ರೊಳಗ ಆಪ್ಷನ್ ಸಿ ಅನ್ನೋದು ಏನಾಗ್ತದೆ ಸರಿ ಆಗ್ತದೆ. 15ರೊಳಗ ಆಪ್ಷನ್ ಸಿ ಅಂತಕ್ಕಂಥದ್ದು ಏನಾಗಿರ್ತದೆ ಸರಿಯಾಗಿರ್ತದೆ. ಇನ್ನು ನೆಕ್ಸ್ಟ್ 16ನೇ ಪ್ರಶ್ನೆ ಬಂದಾಗ 16ನೇ ಪ್ರಶ್ನೆ ಇಲ್ಲಿ ಏನ್ ಮಾಡಿದಾರೆ ಅಂತಂದ್ರೆ ಒಂದು ಆಕೃತಿಯನ್ನ ಕೊಟ್ಟಿದ್ದಾರೆ. ಆಕೃತಿಯನ್ನ ಅವರು ಆಂಟಿ ಕ್ಲಾಕ್ ವೈಸ್ ತಿರುಗಿಸಿದಾಗ ಬಾಣದ ಗುರುತು ಎಲ್ಲಿ ಬರ್ತದೆ ಕೆಳಗೆ ಬರ್ತದೆ. ಮತ್ತೆ ಆಂಟಿ ಕ್ಲಾಕ್ ವೈಸ್ ತಿರುಗಿಸಿದಾಗ ಬಾಣದ ಗುರುತು ಈ ಕಡೆ ಬರ್ತದೆ. ಮತ್ತೆ ಆಂಟಿ ಕ್ಲಾಕ್ ವೈಸ್ ತಿರುಗಿಸಿದಾಗ ಬಾಣದ ಗುರುತು ಎಲ್ಲಿ ಬರ್ತದೆ ಮೇಲ್ಗಡೆ ಬರ್ತೈತಿ. ಬಾಣದ ಗುರುತು ಮೇಲ್ಗಡೆ ಬರ್ತಕ್ಕಂಥ ಆಪ್ಷನ್ಗಳು ಎಷ್ಟು ಅದಾವು ಸಿ ಮತ್ತೆ ಡಿ ಐತಿ. ಇಲ್ಲಿ ನೋಡ್ರಿ ಇಲ್ಲಿ ತ್ರಿಕೋನ ಐತಿ, ಬಟ್ ಇಲ್ಲಿ ಏನೈತಿ ಹೇಳ್ರಿ ಚೌಕ ಐತಿ. ಹಾಗಾದ್ರೆ ತ್ರಿಕೋನ ಇರ್ತಕ್ಕಂಥದ್ದು ಏನಪ್ಪಾ ಆಂಟಿ ಕ್ಲಾಕ್ ವೈಸ್ ನಾವು ತಿರುಗಿಸಿದಾಗ ಬಾಣದ ಗುರುತು ಮೇಲ್ಗಡೆ ಇರ್ತಕ್ಕಂಥದ್ದು ಯಾವ್ದಂತಾರೆ ಆಪ್ಷನ್ ಡಿ ಬರ್ತದೆ. ಹಾಗಾದ್ರೆ 16ನೇ ಪ್ರಶ್ನೆ ಒಳಗೆ ಸರಿಯಾದದ್ದು ಯಾವ್ದಂದ್ರೆ ಆಪ್ಷನ್ ಡಿ. 16ನೇ ಪ್ರಶ್ನೆಗೆ ಸರಿಯಾದಂತ ಉತ್ತರ ಯಾವ್ದು ಬರ್ತೈತಿ ಆಪ್ಷನ್ ಡಿ ಬರ್ತೈತಿ. ನೆಕ್ಸ್ಟ್ 17ನೇ ಪ್ರಶ್ನೆಯನ್ನ ನೋಡ್ತಾ ಹೋಗೋಣಂತ. ಇಲ್ಲಿ 17ನೇ ಪ್ರಶ್ನೆ ಇಲ್ಲೇನಾಗಿದೆ ಅಂತಂದ್ರೆ ಒಟ್ಟಾರೆಯಾಗಿ 3 ಆಕೃತಿಗಳನ್ನು ಕೊಟ್ಟಿದ್ದಾರೆ. 4ನೇ ಆಕೃತಿಯ ಭಾಗವನ್ನ ಏನ್ ಮಾಡಿದಾರೆ ಖಾಲಿ ಬಿಟ್ಟಿದ್ದಾರೆ. ನೀವು ಆಪ್ಷನ್ ಅನ್ನ 4 ಆಪ್ಷನ್ ಒಳಗ ಇಲ್ಲಿ ಸರಿಯಾದದ್ದು ಇದ್ದದನ್ನ ನೀವೇನ್ ಮಾಡ್ಬೇಕು ಗುರುತು ಮಾಡಿ ಬರಿಬೇಕು. ಓಕೆ, ಹಾಗಾದ್ರೆ 1 ಮತ್ತೆ 2ಕ್ಕೂ ಏನೈತಿ ಹೋಲಿಕೆ ಐತಿ. ಈಗ ನೀವು 3 ಮತ್ತೆ 4ಕ್ಕೆ ಏನ್ ಮಾಡ್ಬೇಕು ಹೋಲಿಕೆಯನ್ನ ಮಾಡ್ಬೇಕು. ಇಲ್ಲಿ ನೋಡ್ರಿ ಇಲ್ಲಿ ಬಾಣದ ಗುರುತು ತಲೆ ಕೆಳಗಾಗೈತಿ. ಇದನ್ನ ಏನ್ ಮಾಡಿದಾರೆ ಅವರು ಈ ರೀತಿ ಆಂಟಿ ಕ್ಲಾಕ್ ವೈಸ್ ತಿರುಗಿಸಿದಾಗ ಬಾಣದ ಗುರುತು ಎಲ್ಲಿ ಬರ್ತೈತಿ ಮುಂದ್ಗಡೆ ಬರ್ತೈತಿ. ಇನ್ನು ಸೇಮ್ ಇದನ್ನ ಆಂಟಿ ಕ್ಲಾಕ್ ವೈಸ್ ತಿರುಗಿಸಿದಾಗ ಈ ರೀತಿ ಆಂಟಿ ಕ್ಲಾಕ್ ವೈಸ್ ಅದನ್ನ ತಿರುಗಿಸಿದಾಗ ಇಲ್ಲಿ ಇರ್ತಕ್ಕಂಥ ಆಕೃತಿ ಎಲ್ಲಿ ಬರ್ತೈತಿ ಹೇಳ್ರಿ ಈ ಕಡೆ ಬರ್ತೈತಿ. ಓಕೆ ಈ ರೀತಿ ಬರ್ತಕ್ಕಂಥದ್ದು ಇಲ್ಲಿ ನೋಡ್ರಿ ಬಾಣದ ಗುರುತು ಇದ್ದೈತಿ, ಅದನ್ನ ಆಂಟಿ ಕ್ಲಾಕ್ ವೈಸ್ ತಿರುಗಿಸಿದಾರೆ, ಇಲ್ಲಿ ಬಂದಿದೆ. ಈಗ ಈ ರೀತಿ ಐತಿ, ಈ ರೀತಿ ಇದ್ದದನ್ನ ನೀವು ಆಂಟಿ ಕ್ಲಾಕ್ ವೈಸ್ ತಿರುಗಿಸಿದಾಗ ಇದು ಬರ್ತಕ್ಕಂಥದ್ದು ಎಲ್ಲಿ ಬರ್ತದೆ ಅಂತ ಹೇಳಿದ್ರೆ ಇಲ್ಲಿ ಬರ್ತದೆ. ಓಕೆ, ಆಪ್ಷನ್ ಎ ಅಂತಕ್ಕಂಥದ್ದು ಏನಾಗ್ತದೆ ಸರಿ ಆಗ್ತತಿ. ಆಪ್ಷನ್ ಎ ಅಂತಕ್ಕಂಥದ್ದು ಏನಾಗಿರ್ತತಿ ಸರಿಯಾಗಿರ್ತೈತಿ. ಅಂದ್ರೆ 17ನೇ ಪ್ರಶ್ನೆಗೆ ಸರಿಯಾದಂತ ಉತ್ತರ ಯಾವುದು ಅಂತಂದ್ರೆ ಆಪ್ಷನ್ ಎ ಆಗಿರ್ತದೆ. 17ನೇ ಪ್ರಶ್ನೆಗೆ ಸರಿಯಾದಂತ ಉತ್ತರ ಆಪ್ಷನ್ ಎ ಆಗಿರ್ತತಿ. ಇನ್ನು ನೆಕ್ಸ್ಟ್ ಬಂದಾಗ 18ನೇ ಪ್ರಶ್ನೆ. 18ನೇ ಪ್ರಶ್ನೆ ಇಲ್ಲೊಂದು ಆಕೃತಿಯನ್ನ ಕೊಟ್ಟಿದ್ದಾರೆ ಅವರು. ಓಕೆ, ಆಕೃತಿಯನ್ನ ಕೊಟ್ಟು ಇದನ್ನ ಏನ್ ಮಾಡಿದಾರೆ ಅವ್ರು ಈ ರೀತಿ ಇರ್ತಕ್ಕಂಥ ಆಕೃತಿಯನ್ನ ಉಲ್ಟಾ ಮಾಡ್ಯಾರ. ಉಲ್ಟಾ ಮಾಡಿದಾಗ ಇದು ಈ ಕಡೆ ಬಂದೈತಿ, ಇದೇನಾಗೈತಿ ಈ ಕಡೆ ಬಂದೈತಿ. ಈಗ ಈ ರೀತಿ ಇರ್ತಕ್ಕಂಥ ಆಕೃತಿಯನ್ನ ಈ ರೀತಿ ಮೇಲ್ಗಡೆ ಮಾಡಿದಾಗ ಜಸ್ಟ್ ಅ ಮಿನಿಟ್, ಈ ರೀತಿ ಇರ್ತಕ್ಕಂಥ ಆಕೃತಿನ ಮೇಲ್ಗಡೆ ಮಾಡಿದಾಗ ಇದು ಈ ಕಡೆ ಬರ್ತದೆ, ಇದು ಕೆಳಗಡೆ ಬರ್ತದೆ. ಓಕೆ, ಇದನ್ನ ಈ ರೀತಿ ಮತ್ತೆ ವಾಪಸ್ ಕೆಳಗೆ ಮಾಡಿದಾಗ ಓಕೆ, ಹಾಗಾದ್ರೆ ಈ ಆಕೃತಿಯನ್ನ ಮೇಲ್ಗಡೆ ಮಾಡಿದಾಗ ಸಿಗ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ಆಪ್ಷನ್ ಡಿ ಆಗ್ತದೆ. ಆಪ್ಷನ್ ಡಿ ಅಂತಕ್ಕಂಥದ್ದು 18ನೇ ಪ್ರಶ್ನೆಗೆ ಸರಿಯಾದಂತ ಉತ್ತರ. ಆಪ್ಷನ್ ಡಿ 18ನೇ ಪ್ರಶ್ನೆಗೆ ಸರಿಯಾದಂತ ಉತ್ತರ. ಇದು ನಿಮ್ಗೆ ಗೊತ್ತಾಗ್ಲಿಕ್ಕಂದ್ರೆ ನೋಡ್ರಿ ಈ ರೀತಿ ಇರ್ತಕ್ಕಂಥದನ್ನ ಈ ರೀತಿ ತಿರುಗಿಸಿದಾರ ಅವ್ರು. ಓಕೆ, ಅದೇ ರೀತಿ ಈ ರೀತಿ ಇರ್ತಕ್ಕಂಥದ್ದನ್ನ ನೀವು ಮೇಲ್ಗಡೆ ತಿರುಗಿಸಿದಾಗ ಈ ಆಕೃತಿ ಇದು ಎಲ್ಲಿ ಬರ್ತದೆ ಅಂದ್ರೆ ಮೇಲ್ಗಡೆ ಬರ್ತದೆ. ಓಕೆ, ಇದನ್ನ ನೀವು ಈ ರೀತಿ ಇರ್ತಕ್ಕಂಥದ್ದನ್ನ ಕೆಳಗೆ ತಿರುಗಿಸಿ ನೋಡಿದ್ರೆ ಇದು ಕೆಳಗೆ ಬರಬೇಕಾಗಿತ್ತು. ಓಕೆ, ಇದು ಕೆಳಗೆ ಬರ್ತತಿ, ಬಟ್ ಇಲ್ಲಿ ಏನಿಲ್ಲ ಯಾವುದೇ ರೀತಿಯಾದ ತ್ರಿಕೋನವನ್ನ ಕೊಟ್ಟಿಲ್ಲ. ಇದನ್ನ ಈ ರೀತಿ ಮೇಲ್ಗಡೆ ತಿರುಗಿಸಿದಾಗ ಕರೆಕ್ಟ್ ಆಗಿ ಬರ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ಆಪ್ಷನ್ ಡಿ ಒಳಗೈತಿ. ಹಾಗಾದ್ರೆ 18ನೇ ಪ್ರಶ್ನೆಗೆ ಸರಿಯಾದಂತ ಉತ್ತರ ಯಾವ್ದಾಗ್ತತಿ ಆಪ್ಷನ್ ಡಿ ಆಗ್ತತಿ. ಇನ್ನು ನೆಕ್ಸ್ಟ್ ನೋಡಿದಾಗ 19ನೇ ಪ್ರಶ್ನೆ. 19ನೇ ಪ್ರಶ್ನೆ ನೋಡ್ರಿ ಇಲ್ಲಿ ಬಾಣದ ಗುರುತು ಇದೆ, ಅದಕ್ಕೆ ಮುಂದೆ 2 ಗೆರೆಗಳನ್ನ ಅವ್ರು ಏನ್ ಮಾಡಿದ್ದಾರೆ ಎಳೆದಿದ್ದಾರೆ. ಅದೇ ಬಾಣದ ಗುರುತು ಇಲ್ಲಿ ಈ ಕಡೆ ಮುಖ ಮಾಡಿತ್ತು ಅಂದ್ರೆ ಇಲ್ಲಿ ಏನಾಗೈತೆ ಅದ್ರ ವಿರುದ್ಧವಾಗಿ ಮುಖ ಮಾಡೈತಿ. ಓಕೆ, ಅಲ್ಲಿ ಏನ್ ಮಾಡಿದಾರೆ 1 ಗೆರೆಯನ್ನ ಏನ್ ಮಾಡಿದ್ದಾರೆ ಎಳೆದಿದ್ದಾರೆ. ಇಲ್ಲಿನೂ ಕೂಡ ಸೇಮ್ ಇಲ್ಲೊಂದು ಗುರುತು ಐತೆ ಅಂತಂದ್ರೆ ಅಲ್ಲಿ 2 ಗೆರೆಗಳನ್ನ ಎಳೆದಿದ್ದಾರೆ. ಹಾಗಾದ್ರೆ ಮೇಲ್ಗಡೆ ಐತಂದ್ರೆ ಅದ್ರ ವಿರುದ್ಧವಾಗಿ ಅಂತಂದಾಗ ಏನಾಗಿರ್ತದೆ ಅದು ಕೆಳಗಡೆ ಮುಖ ಮಾಡಿರ್ತದೆ. ಕೆಳಗಡೆ ಮುಖ ಮಾಡಿದಂತ ಆಪ್ಷನ್ ಯಾವ್ದೈತೆ ಹೇಳ್ರಿ ಆಪ್ಷನ್ ಸಿ ಒಳಗೈತಿ. ಇಲ್ಲಿ 2 ಗೆರೆ ಎಳೆದಿದ್ದಾರೆ, ಇಲ್ಲಿ ಏನ್ ಮಾಡಿದ್ರೆ 1 ಗೆರೆ ಎಳೆದಿದ್ದಾರೆ. ಸೇಮ್ ಇಲ್ಲಿ 2 ಗೆರೆ ಅದಾವ, ಇಲ್ಲಿ ಕೂಡ ಏನೈತಿ 1 ಗೆರೆ ಐತಿ. ಹಾಗಾದ್ರೆ ಇದ್ರೊಳಗೆ ಸರಿಯಾದಂತ ಆನ್ಸರ್ ಯಾವ್ದಾಗ್ತದೆ ಅಂದ್ರೆ ನನ್ನ ಪ್ರಕಾರ ಆಪ್ಷನ್ ಸಿ ಆಗ್ತೈತಿ. ಸರಿಯಾದಂತ ಆನ್ಸರ್ ಯಾವ್ದಾಗ್ತತಿ ಆಪ್ಷನ್ ಸಿ ಆಗ್ತತಿ. ನೋಡ್ರಿ ಇಲ್ಲೈತಲ್ಲ ಇದು ಈ ಕಡೆ ಮುಖ ಮಾಡುತ್ತೆ, ಅದ್ರ ವಿರುದ್ಧ ಮುಖ ಇದಾಗೈತೆ. ಹಾಗಾದ್ರೆ ಇದು ಮೇಲ್ಗಡೆ ಮುಖ ಮಾಡೈತೆ ಅಂತಂದ್ರೆ ಅದ್ರ ವಿರುದ್ಧ ಮುಖ ಏನಾಗ್ಬೇಕು ಕೆಳಗಡೆ ಆಗ್ಬೇಕು. ಆಪ್ಷನ್ ಏನಾಗ್ತತಿ ಸಿ ಆಗ್ತತಿ. 19ರೊಳಗ ಸರಿಯಾದಂತ ಉತ್ತರ ಯಾವ್ದಾಗ್ತತಿ ಆಪ್ಷನ್ ಸಿ ಆಗ್ತದೆ. 19ರೊಳಗ ಸರಿಯಾದ ಉತ್ತರ ಆಪ್ಷನ್ ಸಿ.
ಇನ್ನು ನೆಕ್ಸ್ಟ್ 20ನೇ ಪ್ರಶ್ನೆ ಬಂದಾಗ ಇಲ್ಲಿ 20ನೇ ಪ್ರಶ್ನೆ ಏನಾಗೈತೆ ಅಂತಂದ್ರೆ ಓಕೆ, ಇಲ್ಲಿ ಏನ್ ಮಾಡಿದ್ರೆ ಚತುರ್ಭುಜವನ್ನ ಕೊಟ್ಟಿದ್ದಾರೆ, ಒಳಗಡೆ ತ್ರಿಭುಜ ಕೊಟ್ಟಿದ್ದಾರೆ. ಆ ತ್ರಿಭುಜವನ್ನು ಹೊರಗಡೆ ತಗೊಂಡು ಬಂದು ಚತುರ್ಭುಜವನ್ನು ಒಳಗೆ ಹಾಕಿದ್ದಾರೆ. ಸೇಮ್ ಹಂಗೆ ವೃತ್ತ ಕೊಟ್ಟಿದ್ದಾರೆ, ಒಳಗಡೆ ಏನ್ ಕೊಟ್ಟಿದ್ದಾರೆ, ಚೌಕ ಕೊಟ್ಟಿದ್ದಾರೆ. ನೀವು ಅದೇ ಚೌಕನ ಹೊರಗೆ ತಗೊಂಡ್ ಬರಿ, ಒಳಗಡೆ ವೃತ್ತ ಕೊಡ್ರಿ. ಈ ರೀತಿ ಇರ್ತಕ್ಕಂಥ ಆಪ್ಷನ್ ಯಾವ್ದು ಬರ್ತೈತಿ? ಆಪ್ಷನ್ ಎ ಒಳಗೆ ಬರ್ತೈತಿ. 20ನೇ ಪ್ರಶ್ನೆಗೆ ಸರಿಯಾದಂತ ಉತ್ತರ 20ನೇ ಪ್ರಶ್ನೆಗೆ ಸರಿಯಾದಂತ ಉತ್ತರ ಯಾವ್ದಾಗಿರ್ತೈತಿ? ಎ ಆಗಿರ್ತೈತಿ. ಇನ್ನು ನೆಕ್ಸ್ಟ್ ಬಂದಾಗ 21ನೇ ಪ್ರಶ್ನೆ. ಇಲ್ಲಿ 21ನೇ ಪ್ರಶ್ನೆ ಒಳಗೆ ಏನ್ ಮಾಡಿದಾರೆ ಅಂತಂದ್ರೆ ಪೇಪರ್ ಕಟ್ಟಿಂಗ್ ಕೊಟ್ಟಿದ್ದಾರೆ. ಒಂದು ಭಾಗವನ್ನ ಅವ್ರು ಏನ್ ಮಾಡಿದಾರೆ, ಕಟ್ ಮಾಡಿ ತೆಗೆದ್ಬಿಟ್ಟಿದ್ದಾರೆ. ಆ ಭಾಗವನ್ನು ನೀವು ಅದಕ್ಕೆ ಹೋಗಿ ಸೇರಿಸಿದಾಗ ಯಾವ ರೀತಿಯಾದಂತ ಆಕೃತಿ ನಮ್ಗೆ ಸಿಗ್ತತಿ ಅಂತ ಹೇಳಿ ನೀವೇನ್ ಮಾಡ್ಬೇಕಿಲ್ಲ, ಕಂಡುಹಿಡಬೇಕಾಗ್ತದೆ. ಹಾಗಾದ್ರೆ ಈ ಭಾಗವನ್ನ ನೀವು ಕರೆಕ್ಟ್ ಆಗಿ ಸೇರಿಸಿದ್ರೆ ಈ ರೀತಿ ಇರ್ತಕ್ಕಂಥದ್ದು, ಈ ಭಾಗವನ್ನ ನೀವು ಕರೆಕ್ಟ್ ಆಗಿ ಇಲ್ಲಿ ಪೂರ್ತಿ ಫಿಲ್ ಮಾಡಿದ್ರಿ ಅಂತಂದ್ರೆ ಇಲ್ಲಿ ಸಿಗ್ತಕ್ಕಂಥದ್ದು ಯಾವ್ದಪ್ಪ ಅಂತಂದ್ರೆ ಸರಿಯಾದಂತ ಆನ್ಸರ್ ಆಪ್ಷನ್ ಎ ಬರ್ತತಿ. 21ರೊಳಗ ಸರಿಯಾದಂತ ಉತ್ತರ ಯಾವ್ದು ಬರ್ತತಿ? ಎ ಬರ್ತತಿ. ಇನ್ನು ಸೇಮ್ ಆಸ್ ಇಟ್ ಈಸ್ 22ನೇ ಪ್ರಶ್ನೆ ಒಳಗೂ ಕೂಡ ಈ ಭಾಗವನ್ನ ಕರೆಕ್ಟ್ ಆಗಿ ನೀವು ಈ ರೀತಿ ಹೋಗಿ ಈ ರೀತಿ ಮುಂದೆ ತಗೊಂಡ್ ಬಂದು ಈಗ ಫಿಲ್ ಮಾಡ್ಬಿಡ್ರಿ. ಈ ಭಾಗವನ್ನ ಬಿ ಭಾಗವನ್ನ ತಂದು ಇಲ್ಲಿ ಹಾಕ್ಬಿಟ್ರಿ ಅಂದ್ರೆ ಕರೆಕ್ಟ್ ಆಗಿ ಏನಾಗ್ತದೆ, ಅದು ಕುಂದಿರ್ತದೆ. ಹಾಗಾದ್ರೆ ಸರಿಯಾದಂತ ಉತ್ತರ ಯಾವುದು? ಆಪ್ಷನ್ ಬಿ. 22ರೊಳಗ ಸರಿಯಾದಂತ ಉತ್ತರ ಯಾವ್ದಾಗ್ತತಿ? ಆಪ್ಷನ್ ಬಿ ಆಗ್ತತಿ. ಇನ್ನು 23ನೇ ಪ್ರಶ್ನೆ ಬಂದಾಗ ಇಲ್ಲಿನೂ ಸೇಮ್ ಈ ಭಾಗವನ್ನ ತಗೊಂಡ್ ಬಂದು ಕರೆಕ್ಟ್ ಆಗಿ ನೀವು ಈ ರೀತಿ ಅಟ್ಯಾಚ್ ಮಾಡ್ಬಿಟ್ರಿ ಅಂತಂದ್ರೆ ಕರೆಕ್ಟ್ ಆಗಿ ಈ ಭಾಗದೊಳಗೆ ಕುಂದಿರ್ತಕ್ಕಂಥದ್ದು. ನೋಡ್ರಿ, ಇಲ್ಲಿ ಅಡ್ಡಗೆರೆ ಐತಿ, ಹಾಗಾದ್ರೆ ಇಲ್ಲಿ ಕೂಡ ಇಲ್ಲಿ ಗೆರೆ ನೇರವಾಗಿ ಐತಿ, ಬರಂಗಿಲ್ಲ. ಇಲ್ಲಿ ಅಡ್ಡಗೆರೆ ಐತಿ, ಇಲ್ಲೂ ಕೂಡ ಅಡ್ಡಗೆರೆ ಐತಿ, ಇದು ಉಲ್ಟಾ ಐತಿ, ಇದು ಬರಂಗಿಲ್ಲ. ಬಟ್ ಇಲ್ಲಿ ಚೂಪಾಗೈತಿ, ಹಾಗಾದ್ರೆ ಇಲ್ಲಿ ಏನಿರ್ಬೇಕು? ಚೂಪಾಗಿರ್ಬೇಕು. ಇಲ್ಲಿ ಏನೈತಿ? ಏನದು ಸ್ವಲ್ಪ ಫ್ಲಾಟ್ ಐತಿ. ಸೊ ಇದು ಆಪ್ಷನ್ ಸಿ ಏನಾಗಂಗಿಲ್ಲ, ಸರಿ ಆಗಂಗಿಲ್ಲ. ಸರಿಯಾದಂತ ಉತ್ತರ ಯಾವ್ದು ಬರ್ತದೆ ಅಂದ್ರೆ ಆಪ್ಷನ್ ಬಿ ಬರ್ತದೆ. 23ಕ್ಕೆ ಸರಿಯಾದಂತ ಆಪ್ಷನ್ ಉತ್ತರ ಯಾವ್ದಪ್ಪ ಅಂದ್ರೆ ಆಪ್ಷನ್ ಬಿ ಬರ್ತತಿ. ಇನ್ನು ನೆಕ್ಸ್ಟ್ ಬಂದಾಗ 24ರಲ್ಲಿ ಈ ಭಾಗವನ್ನ ಕರೆಕ್ಟ್ ಆಗಿ ನೀವು ಈ ರೀತಿ ಫಿಲ್ ಮಾಡಿದ್ರಿ ಅಂತಂದ್ರೆ ನೀನು ಈ ಬಿ ಭಾಗವನ್ನ ತಗೊಂಡ್ ಬಂದು ಇಲ್ಲಿ ಅಟ್ಯಾಚ್ ಮಾಡಿದ್ರೆ ನೇರವಾಗಿ ಏನ್ ಮಾಡ್ತದೆ, ಕುಂದಿರ್ತದೆ. ಹಾಗಾದ್ರೆ 24ರೊಳಗ ಸರಿಯಾದಂತ ಉತ್ತರ ಯಾವ್ದು ಬರ್ತತಿ? ಆಪ್ಷನ್ ಬಿ ಬರ್ತತಿ. ಓಕೆ, ನೆಕ್ಸ್ಟ್ ಬಂದಾಗ 25ನೇ ಪ್ರಶ್ನೆ. ಇಲ್ಲಿ 25ರಿಂದ 28ರವರೆಗೂ ಏನ್ ಮಾಡಿದಾರಪ್ಪ ಅಂದ್ರೆ ಕನ್ನಡಿ ಪ್ರತಿಬಿಂಬವನ್ನ ಏನ್ ಮಾಡಿದಾರೆ, ಕೊಟ್ಟಿದ್ದಾರೆ. ಹಾಗಾದ್ರೆ ಕನ್ನಡಿ ಪ್ರತಿಬಿಂಬದೊಳಗೆ ಯಾವ ರೀತಿ ಆಗಿರ್ತತಿ ಅಂತ ಹೇಳಿ ನಾವ್ ಏನ್ ಮಾಡೋಣ, ಇವಾಗ ನೋಡೋಣ ಅಂತ. ಓಕೆ, ಈ ರೀತಿ ಐತಿ, ಈ ರೀತಿ ಕೊಟ್ಟಿದ್ದಾರೆ. ಓಕೆ, ಅದನ್ನ ಕನ್ನಡಿ ಪ್ರತಿಬಿಂಬದೊಳಗೆ ನೋಡಿದಾಗ ಅದು ಯಾವ ರೀತಿ ಆಗ್ತತಿ? ಈ ರೀತಿ ಆಗ್ತತಿ. ಈ ರೀತಿ ಆಗಿರ್ತಕ್ಕಂಥ ಆಪ್ಷನ್ ಎಲ್ಲಿ ಬರ್ತತಿ ನೋಡ್ರಿ? ಆಪ್ಷನ್ ಮೇಲ್ಗಡೆ ಲೈನ್ ಕೊಟ್ಟಿದ್ದಾರೆ, ಆಪ್ಷನ್ ಎ ಬರಂಗಿಲ್ಲ. ಇದು ಉಲ್ಟಾ ಕೊಟ್ಟಿದ್ದಾರೆ, ಇದು ಆಪ್ಷನ್ ಡಿ ಕೂಡ ಬರೋದಿಲ್ಲ. ಓಕೆ, ಇದು ಈ ರೀತಿ ಅಂದ್ರೆ ಈ ರೀತಿ ಇದು ಆ ಕಡೆ ಮುಖ ಮಾಡಿದ್ರೆ ಸೇಮ್ ಐತಿ, ಆಪ್ಷನ್ ಸಿ ಬರಂಗಿಲ್ಲ. ಹಾಗಾದ್ರೆ ಇದರ ಒಂದು ವಿರುದ್ಧ ಮುಖ ಅಂತಂದಾಗ ಯಾವ್ದು ಬರ್ತೈತಿ ಅಂದ್ರೆ ಆಪ್ಷನ್ ಬಿ ಬರ್ತೈತಿ. ಓಕೆ, 25ರಲ್ಲಿ ಸರಿಯಾದಂತ ಉತ್ತರ ಯಾವ್ದು ಬರ್ತೈತಿ? ಆಪ್ಷನ್ ಬಿ ಬರ್ತೈತಿ. 25ಕ್ಕೆ ಸರಿಯಾದಂತ ಉತ್ತರ ಯಾವ್ದು ಬರ್ತೈತಿ? ಆಪ್ಷನ್ ಬಿ ಬರ್ತೈತಿ. ಇನ್ನು ನೆಕ್ಸ್ಟ್ 26 ನೋಡಿದಾಗ ಸೇಮ್ 26 ಈ ರೀತಿ ಇದ್ದದನ್ನ ನಾವು ಈ ರೀತಿ ತಿರುಗಿಸ್ತದ. ಯಾಕಂದ್ರೆ ಈ ಆಕೃತಿಗೂ ಚೇಂಜ್ ಐತಿ, ಇದು ಬರಂಗಿಲ್ಲ. ಇದು ಆಕೃತಿ ಚೇಂಜ್ ಐತಿ, ಬರಂಗಿಲ್ಲ. ಈ ಆಕೃತಿ ಮತ್ತೆ ಈ ಆಕೃತಿ ಏನೈತಿ, ಪೂರ್ತಿ ಚೇಂಜ್ ಐತಿ, ಇದು ಕೂಡ ಏನಾಗಂಗಿಲ್ಲ, ಬರಂಗಿಲ್ಲ. ಓಕೆ, ನೋಡ್ರಿ, ಕನ್ನಡಿ ಒಳಗ ಈ ರೀತಿ ಇದ್ದದ್ದು ಉಲ್ಟಾ ಕಾಣ್ಬೋದು. ಬಟ್ ನಾ ಮನುಷ್ಯ ಇದ್ದದ್ದೇ ಕನ್ನಡಿ ಒಳಗೆ ನೋಡ್ಕೊಂಡಾಗ ಪ್ರಾಣಿ ತರ ಕಾಣಂಗಿಲ್ಲ. ಮನುಷ್ಯ ಹೆಂಗ್ ಕಾಣಿಸ್ತಾನೆ, ಮನುಷ್ಯ ತರನ ಕಾಣಿಸ್ತಿರ್ತಾನೆ. ಓಕೆ, ಬಟ್ ಭಾಗಗಳ ಎಡ ಇದ್ದದ್ದು ಬಲ ಕಾಣಿಸ್ತತಿ, ಬಲ ಇದ್ದದ್ದು ಎಡ ಕಾಣಿಸ್ತತಿ. ಹಂಗ ಇಲ್ಲಿ ಆಕೃತಿ ಇದ್ದದ್ದು ಸ್ವಲ್ಪ ಉಲ್ಟಾ ಕಾಣಿಸ್ತದೆ. ಬಟ್ ಅದು ಬಿಟ್ಟು ಆಕೃತಿನ ಏನಾಗಂಗಿಲ್ಲ, ಚೇಂಜ್ ಕಾಣಿಸಂಗಿಲ್ಲ ಅದು. ಸೊ ಆ ಕಾರಣಕ್ಕೋಸ್ಕರ ಇಲ್ಲಿ ಏನಪ್ಪಾ ಅಂತಂದ್ರೆ ಇದನ್ನ ನಾವು ಈ ರೀತಿ ಉಲ್ಟಾ ನೋಡಿದಾಗ ಯಾವ್ದು ಕಾಣಿಸ್ತದೆ ಅಂದ್ರೆ ಆಪ್ಷನ್ ಬಿ ಬರ್ತೈತಿ ಇಲ್ಲಿ ಸರಿಯಾದಂತ ಉತ್ತರ. ಓಕೆ, 26ಕ್ಕೆ ಸರಿಯಾದಂತ ಉತ್ತರ ಯಾವ್ದು ಬರ್ತೈತಿ? ಆಪ್ಷನ್ ಬಿ ಬರ್ತೈತಿ. ಇನ್ನು ನೆಕ್ಸ್ಟ್ ನೋಡಿದಾಗ 27ನೇ ಪ್ರಶ್ನೆ. 27ನೇ ಪ್ರಶ್ನೆ ಏನಾಗೈತೆ ಅಂದ್ರೆ ಇಲ್ಲಿ ಮೇಲ್ಗಡೆ ಯಾವುದೇ ರೀತಿಯಾದಂತ ಮಾರ್ಕ್ ಮಾಡಿಲ್ಲ, ಇದಂತೂ ಬರಂಗಿಲ್ಲ. ಇಲ್ಲಿ ಮಾರ್ಕ್ ನೋಡ್ರಿ, ಈ ಮಾರ್ಕನ್ನ ಈ ರೀತಿ ತಿರುಗಿಸಿದಾಗ ಈ ರೀತಿ ಇದ್ದಂಥದ್ದು ಏನಾಗ್ತದೆ ಹೇಳ್ರಿ, ಈ ರೀತಿ ಇದ್ದದನ್ನ ಇದು ಕನ್ನಡಿ ಒಳಗೆ ತಿರುಗಿಸಿದಾಗ ಯಾವ ರೀತಿ ಆಗ್ತದ? ಈ ರೀತಿ ಆಗ್ತದೆ. ಓಕೆ, ಈ ರೀತಿ ಆಗಿರ್ತಕ್ಕಂಥದ್ದು ಯಾವ್ದು ಬರ್ತದೆ ಹೇಳ್ರಿ? ಏನು ಇದಂತೂ ಬರೋದಿಲ್ಲ. ಇದೇನಾಗ್ತದೆ ಅಂದ್ರೆ ಇಲ್ಲಿ ಮಾರ್ಕ್, ಇಲ್ಲಿ ಮಾರ್ಕ್ ಮೇಲೆ ಹೋಗಂಗಿಲ್ಲ. ಓಕೆ, ಅದೆಲ್ಲಿ ಇರ್ತತಿ? ಇಲ್ಲೇ ಇರ್ತದ.
ಇಲ್ಲಿದ್ದ ಮಾರ್ಕ್ ಕೆಳಗೂ ಕೂಡ ಬರಂಗಿಲ್ಲ, ಅದು ಎಲ್ಲಿರ್ತದೆ ಅಲ್ಲೇ ಇರ್ತದೆ. ಹಾಗಾದ್ರೆ 27 ಸರಿಯಾದಂತ ಉತ್ತರ ಯಾವ್ದಾಗ್ತದೆ? ಆಪ್ಷನ್ ಬಿ ಆಗ್ತದೆ. 27 ಸರಿಯಾದಂತ ಆನ್ಸರ್ ಯಾವ್ದು ಬರ್ತೈತಿ? ಆಪ್ಷನ್ ಬಿ. 27 ಸರಿಯಾದಂತ ಉತ್ತರ ಆಪ್ಷನ್ ಬಿ ಬರ್ತೈತಿ. ಇನ್ನು ನೆಕ್ಸ್ಟ್ 28ನೇ ಪ್ರಶ್ನೆಯನ್ನ ನೋಡಿದಾಗ 28ನೇ ಪ್ರಶ್ನೆ ಇಲ್ಲಿ ನೋಡ್ರಿ, ಕನ್ನಡಿ ಪ್ರತಿಬಿಂಬದೊಳಗೆ ಉಲ್ಟಾ ಬಂದಾಗ ಇಲ್ಲಿ ಇದ್ದಂತ ಟಿ ವಾಪಸ್ ಯಾವ ಕಡೆ ಬರ್ತೈತಿ? ಈ ಕಡೆ ಬರ್ತೈತಿ. ವಿ ಇದ್ದದ್ದು ಸೇಮ್ ವಿನ ಆಗಿರ್ತೈತಿ, ಟಿ ಇದ್ದದ್ದು ಏನಾಗಿರ್ತೈತಿ? ಈ ರೀತಿ ಉಲ್ಟಾ ಟಿ ಬಂದೈತಿ. ಈ ರೀತಿ ಬಂದಿರ್ತಕ್ಕಂಥದ್ದು ಎಲ್ಲಿ ಬರ್ತೈತಿ ನೋಡ್ರಿ? ಇದು ನೋಡ್ರಿ, ವಿ ಉಲ್ಟಾ ಬಂದೈತಿ. ಓಕೆ, ಇದು ಡಬಲ್ ಟಿ ಬಂದಿದಾವ, ಇದೇನಾಗಂಗಿಲ್ಲ, ಬರಂಗಿಲ್ಲ. ಇಲ್ಲಿ ಕೂಡ ಏನಾಗೈತೆ ಅಂತಂದ್ರೆ ಇಲ್ಲಿ ವಿ ಉಲ್ಟಾ ಬಂದೈತಿ, ಆಪ್ಷನ್ ಬಿ ಕೂಡ ಏನಾಗಂಗಿಲ್ಲ, ಬರಂಗಿಲ್ಲ. ಇದನ್ನ ಈ ಕಡೆ ತಿರುಗಿಸಿದಾಗ ಟಿ ಎಲ್ಲಿ ಬರ್ತೈತೆ ಅಂತಂದ್ರೆ ಬರ್ತದೆ. ಈ ಕಡೆ ಟಿ ಬರ್ತಕ್ಕಂಥದ್ದು ಯಾವ್ದು ಬರ್ತೈತಿ? ಇದು ಮಾತ್ರ ಆಪ್ಷನ್ ಐತೆ, ಯಾಕಂದ್ರೆ ಇದು ವಿ ಉಲ್ಟಾ ಬಂದೈತಿ, ಇದು ವಿ ಉಲ್ಟಾ ಬಂದೈತಿ, ಇಲ್ಲಿ ಡಬಲ್ ಟಿ ಬಂದೈತಿ, ಇದು ಬರೋದಿಲ್ಲ. ಹಾಗಾದ್ರೆ ಈ ರೀತಿ ಇದ್ದಾಗ ಇದು ಟಿ ಈ ಕಡೆ ಬರ್ತೈತಿ, ವಿ ಸೇಮ್ ಇರ್ತೈತಿ, ಇದು ಟಿ ಈ ಕಡೆ ಬರ್ತೈತಿ. ಹಾಗಾದ್ರೆ ಸರಿಯಾದಂತ ಉತ್ತರ ಯಾವ್ದು ಬರ್ತೈತೆ ಅಂತಂದ್ರೆ 28 ಸರಿಯಾದಂತ ಉತ್ತರ ಆಪ್ಷನ್ 28 ಸರಿಯಾದಂತ ಉತ್ತರ ಯಾವ್ದು ಬರ್ತೈತಿ? ಆಪ್ಷನ್ ಎ ಬರ್ತೈತಿ. ಆಲ್ಮೋಸ್ಟ್ ಅಲ್ಲಿ ನಾನೇನ್ ಬಿಡಿಸ್ತಾ ಇರ್ತಕ್ಕಂಥ ಎಲ್ಲಾ ಉತ್ತರಗಳು ಕೂಡ ಏನಾಗಿರ್ತಾವ? ಸರಿನಾಗಿರ್ತಾವ, ಯಾವ್ದು ಕೂಡ ತಪ್ಪಾಗಿರೋದಿಲ್ಲ. ಓಕೆ, ನೀವು ಆರಾಮಾಗಿ ನಿಮ್ಮ ಮಾರ್ಕ್ಸ್ ಗಳನ್ನ ಏನ್ ಮಾಡ್ಕೋಬಹುದು? ಚೆಕ್ ಮಾಡ್ಕೋಬಹುದು. 28 ಸರಿಯಾದಂತ ಉತ್ತರ ಯಾವ್ದು ಬರ್ತೈತಿ? ಆಪ್ಷನ್ ಎ ಬರ್ತೈತಿ. ಇನ್ನು ನೆಕ್ಸ್ಟ್ 29ನೇ ಪ್ರಶ್ನೆ ನೋಡಿದಾಗ ಇಲ್ಲಿ 29ನೇ ಪ್ರಶ್ನೆ ಏನೈತೆ ಅಂತಂದ್ರೆ ಪೇಪರ್ಗಳನ್ನ ಮಡಿಕೆ ಮಾಡಿ ಕಟ್ ಮಾಡಿರ್ತಾರೆ. ಅದನ್ನ ಹುಚ್ಚಿದಾಗ ಯಾವ ರೀತಿಯಾಗಿರ್ತಕ್ಕಂಥ ಆಕೃತಿ ಮೂಡ್ತೈತಿ ಅಂತ ನಾವ್ ಏನ್ ಮಾಡ್ಬೇಕು? ಕಂಡುಹಿಡ್ಕೋಬೇಕು. ನಾನು ಆಲ್ರೆಡಿ ನಿಮಗೆ ಇದನ್ನ ಯಾವ ರೀತಿ ಮಾಡ್ಬೇಕಂತೇಳಿ ಏನು ಹಳೆ ತರಗತಿಯೊಳಗೆ ಮಾಡಿ ತೋರಿಸಿದ್ದೆ ನಾನು. ಓಕೆ, ಒಂದು ಪೇಪರನ್ನ ಅವ್ರು ಏನ್ ಮಾಡಿದಾರಪ್ಪ ಅಂತಂದ್ರೆ ಈ ರೀತಿ ಚೌಕಾಕೃತಿಯಲ್ಲಿ ಇರ್ತಕ್ಕಂಥ ಪೇಪರನ್ನ ತಗೊಂಡಿದ್ದಾರೆ. ಚೌಕಾಕೃತಿಯೊಳಗೆ ಇರ್ತಕ್ಕಂಥ ಒಂದು ಪೇಪರನ್ನ ತಗೊಂಡು ಅದನ್ನ ಏನ್ ಮಾಡಿದಾರೆ? ಒಂದು ಮಡಿಕೆ ಮಾಡಿದಾರೆ ಅಂತಂದ್ರೆ ಇಲ್ಲೇನ್ ಬರ್ತೈತಿ? ಒಂದು ಭಾಗ ಬರ್ತೈತಿ. ಸಾರಿ, ಒಂದು ಮಡಿಕೆ ಮಾಡಿದಾರೆ ಅಂತಂದ್ರೆ ಈ ರೀತಿ ಒಂದು ಭಾಗ ಬರ್ತದೆ. ಓಕೆ, ಅದನ್ನ ವಾಪಸ್ ಮತ್ತೊಂದು ಮಡಿಕೆ ಮಾಡಿದಾರೆ ಅಂತಂದ್ರೆ ಅದನ್ನ ವಾಪಸ್ ಇನ್ನೊಂದು ಮಡಿಕೆ ಮಾಡಿದಾರೆ ಅಂತಂದ್ರೆ ಒಟ್ಟಾರಿಗೆ ಎಷ್ಟು ಭಾಗಗಳು ಸಿಗ್ತಾವ? ನಮ್ಗೆ ಪೇಪರ್ ಒಳಗ 4 ಭಾಗಗಳು ಏನ್ ಮಾಡ್ತಾವ? ಸಿಗ್ತಾವ. ಓಕೆ, ಆ 4 ಭಾಗಗಳನ್ನ ಏನಪ್ಪಾ ಅಂತಂದ್ರೆ ಈ ರೀತಿಯಾಗಿ ಒಂದ್ ಈ ಕಡೆ ಭಾಗದೊಳಗ ಒಂದ್ ರೀತಿ ಏನ್ ಮಾಡಿದಾರೆ? ಇಲ್ಲಿ ಕಟ್ ಮಾಡಿದಾರೆ. ಈ ರೀತಿ ಒಂದು ತ್ರಿಕೋನವನ್ನ ಏನ್ ಮಾಡಿದಾರೆ? ಕಟ್ ಮಾಡಿದಾರೆ. ಮುಂದೆ ಏನಾಗುತ್ತೆ? ಡಾಟ್ ಅನ್ನ ಇಟ್ಟಿದ್ದಾರೆ. ಓಕೆ, ಅದನ್ನ ಬಿಚ್ಚಿದಾಗ ವಾಪಸ್ ತ್ರಿಕೋನ ಎಲ್ಲಿ ಬರ್ತೈತಿ? ಇದ್ರ ಪಕ್ಕಕ್ಕನೆ ಈ ತ್ರಿಕೋನ ಏನ್ ಮಾಡ್ತೈತಿ? ಈ ರೀತಿಯಾಗಿ ಮೂಡ್ತೈತಿ. ಡಾಟ್ ಎಲ್ಲಿ ಬರ್ತೈತಿ? ಇಲ್ಲಿ ಬರ್ತೈತಿ. ಇದನ್ನ ವಾಪಸ್ ಈ ರೀತಿ ಇರ್ತಕ್ಕಂಥದ್ದು ವಾಪಸ್ ಹಿಂಗ ತಿರುಗಿಸಿ ಇಲ್ಲಿ ಇರ್ತಕ್ಕಂಥ ತ್ರಿಕೋನಗಳು ಎಲ್ಲಿ ಬರ್ತಾವ? ಈ ಕಡೆ ಬರ್ತಾವ. ಡಾಟ್ ಎಲ್ಲಿ ಬರ್ತೈತಿ? ಎಲ್ಲಿ ಬರ್ತೈತಿ. ಓಕೆ, ಈ ರೀತಿಯಾಗಿರ್ತಕ್ಕಂಥದ್ದು ಆಪ್ಷನ್ ಯಾವ್ದ್ರೊಳಗೆ ಐತಿ ನೋಡ್ರಿ, ನೀವು ಹುಡುಕ್ರಿ. ಆಪ್ಷನ್ ಸಿ ಅಂತಕ್ಕಂಥದ್ದು ಏನಾಗಿರ್ತೈತಿ? ಸರಿ ಆಗಿರ್ತದೆ ನೋಡ್ರಿ. ಯಾವುದು ನಮ್ಮ ಒಂದು ಈ ಆಕೃತಿಗೆ ಹೊಂದಾಣಿಕೆ ಆಗಂಗಿಲ್ಲ. ಈ ಆಕೃತಿ ಹೊಂದಾಣಿಕೆ ಆಗೋದು ಯಾವ್ದಪ್ಪ ಅಂತಂದ್ರೆ ಒಂದು ಯಾವ್ದಂದ್ರೆ ಆಪ್ಷನ್ ಸಿ ಒಳಗೆ. ಹಾಗಾದ್ರೆ 29ಕ್ಕೆ ಸರಿಯಾದಂತ ಉತ್ತರ ಯಾವುದು? ಆಪ್ಷನ್ ಸಿ. 29ಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಸಿ. ಇನ್ನು ನೆಕ್ಸ್ಟ್ ಬಂದಾಗ 30ನೇ ಪ್ರಶ್ನೆ. 30ನೇ ಪ್ರಶ್ನೆನೂ ಕೂಡ ಇಲ್ಲಿನೂ ಕೂಡ ಏನ್ ಮಾಡಿದಾರೆ ಅಂತಂದ್ರೆ ಸೇಮ್ ಒಂದು ಏನಂದ್ರೆ ಚೌಕವನ್ನ ತಗೊಂಡಿದ್ದಾರೆ, ಚೌಕಾಕೃತಿ ಒಂದು ಹಾಳೆಯನ್ನ ತಗೊಂಡಿದ್ದಾರೆ. ಅಲ್ಲಿ ಕೂಡ ಈ ರೀತಿ ಮಡಿಕೆ ಮಾಡಿದಾರೆ ಅಂತಂದ್ರೆ ಎಷ್ಟು ಭಾಗ ಮಾಡ್ದಂಗ ಆಗ್ತೈತಿ? 2 ಭಾಗ ಮಾಡ್ದಂಗ ಆಗ್ತದೆ. ಓಕೆ, ಅದನ್ನ ವಾಪಸ್ ಈ ರೀತಿ ಮಡಿಕೆ ಮಾಡಿದಾರೆ ಅಂತಂದ್ರೆ ಅಲ್ಲಿ ಮತ್ತೊಂದು ಏನ್ ಮಾಡಿದಾರಪ್ಪ? ಮತ್ತೊಂದು ಮಡಿಕೆ ಮಾಡಿದ್ರೆ ಒಟ್ಟಾರೆ ನಮ್ಗೆ ಎಷ್ಟು ಭಾಗಗಳು ಸಿಗ್ತಾವು? 4 ಭಾಗ ಸಿಗ್ತಾವೆ. 2 ಮಡಿಕೆ ಮಾಡಿದಾರೆ ಅಂದ್ರೆ ನಮಗೆ ಸಿಗ್ತಕ್ಕಂಥ ಭಾಗಗಳ ಸಂಖ್ಯೆ ಎಷ್ಟು? 4. ಅವ್ರು ಏನ್ ಮಾಡಿದಾರೆ ಅಂತಂದ್ರೆ ಈ ಕಡೆಗೆ ಇಲ್ಲೊಂದು ಭಾಗವನ್ನು ಏನ್ ಮಾಡಿದಾರೆ? ಕಟ್ ಮಾಡಿದಾರೆ. ಓಕೆ, ಇಲ್ಲೇ ಈ ಭಾಗವನ್ನು ಏನ್ ಮಾಡಿದಾರೆ? ಇಲ್ಲಿ ಕಟ್ ಮಾಡಿದಾರೆ. ಓಕೆ, ಇದನ್ನ ನೀವು ಈ ರೀತಿ ಇದ್ದದನ್ನ ವಾಪಸ್ ತಿರುಗಿಸಿ ಬಿಚ್ಚಿರಿ. ಇದನ್ನ ಈ ಮೊದ್ಲಿಕ್ಕೆ ಮೇಲ್ಗಡೆ ಮಾಡಿಸ್ಕೊಂಡಿರಿ, ಆಮೇಲೆ ಈ ರೀತಿ ಮಾಡಿಸ್ಕೊಂಡಿರಿ. ಮೊದ್ಲಿಕ್ಕೆ ಈ ಭಾಗವನ್ನ ಬಿಚ್ಚಿದಾಗ ಯಾವ ರೀತಿ ಬರ್ತದ? ಈ ರೀತಿ ಬರ್ತದೆ. ಓಕೆ, ಈ ಕಡೆ ಇದ್ದದ ಈ ಕಡೆ ಬರ್ತದೆ. ಇನ್ನು ವಾಪಸ್ ಇದನ್ನ ಈ ರೀತಿ ಬಿಚ್ಚಿದಾಗ ಈ ರೀತಿ ಬರ್ತೈತಿ. ಈ ಕಡೆ ಇದ್ದದ ಏನ್ ಮಾಡ್ತೈತಿ? ಈ ರೀತಿ ಬರ್ತೈತಿ. ಓಕೆ, ಈ ರೀತಿಯಾಗಿ ಇರ್ತಕ್ಕಂಥದ್ದು ಆಪ್ಷನ್ ಯಾವ್ದ್ರೊಳಗೆ ಬರ್ತದೆ ನೋಡ್ರಿ. ಇಲ್ಲಿ ಯಾವ್ದೋ ಒಂದು ಏನ್ ಮಾಡಿದಾರೆ? ಯಾವ ರೀತಿ ಕಟ್ ಮಾಡಿದಾರೆ? ಈ ರೀತಿ ಒಂದು ತ್ರಿಕೋನ ಟೈಪ್ ಏನ್ ಮಾಡಿದಾರೆ? ಕಟ್ ಮಾಡಿದಾರೆ. ಓಕೆ, ಈ ರೀತಿ ಇರ್ತಕ್ಕಂಥದ್ದು ಯಾವ್ದ್ರೊಳಗೆ ಬರ್ತೈತಿ? ಆಪ್ಷನ್ ಬಿ ಒಳಗೆ ಬರ್ತೈತಿ. ಹಾಗಾದ್ರೆ 30ನೇ ಪ್ರಶ್ನೆಗೆ ಸರಿಯಾದಂತ ಉತ್ತರ ಯಾವುದು? ಆಪ್ಷನ್ ಬಿ ಆಗಿರ್ತದೆ. ನೀವು ಒಳಗಡೆ ಇಲ್ಲಿ ಕಟ್ ಮಾಡತಕ್ಕಂಥ ಮಾರ್ಕ್ಗಳನ್ನ ತೆಗೆದ್ರೆ ನಮ್ಗೆ ಏನಾಗ್ತದೆ ಅಂದ್ರೆ ಅದು ಈ ರೀತಿ ಕಾಣಿಸ್ತದೆ. ಹಾಗಾದ್ರೆ ಸರಿಯಾದಂತ ಆಪ್ಷನ್ ಯಾವುದು? 30ರೊಳಗೆ ಸರಿಯಾದಂತ ಉತ್ತರ ಆಪ್ಷನ್ ಬಿ ಆಗಿರ್ತೈತಿ. ಇನ್ನು 31ನ್ನ ನಾವು ನೋಡಿದಾಗ
31ನೇ ನಾವು ನೋಡಿದಾಗ ಇಲ್ಲಿ ಏನ್ ಮಾಡಿದ್ದಾರೆ, ಒಂದು ತ್ರಿಕೋನವನ್ನ ತಗೊಂಡ್ ಬಂದಿದ್ದಾರೆ. ಇಲ್ಲಿ ಒಂದು ತ್ರಿಕೋನವನ್ನ ತಗೊಂಡ್ ಬಂದಿದ್ದಾರೆ. ಆ ತ್ರಿಕೋನವನ್ನ ಸಮನಾಗಿ ಏನ್ ಮಾಡಿದಾರಪ್ಪ ಅಂತಂದ್ರೆ ಮಡಚಿದಾರ ಅವ್ರು ತ್ರಿಕೋನವನ್ನ. ಜಸ್ಟ್ ಅ ಮಿನಿಟ್. ತ್ರಿಕೋನವನ್ನು ತಗೊಂಡ್ ಬಂದು ಅದನ್ನ ಈ ರೀತಿ ಮಡಚಿದಾರ ಅಂತಂದ್ರೆ ಎಷ್ಟು ಭಾಗ ಮಾಡಿದಾರೋ, ಸಮನಾಗಿ 2 ಭಾಗಗಳನ್ನ ಮಾಡಿದಾರೆ. ಓಕೆ, ಆ ಭಾಗವನ್ನ ಮತ್ತೆ ಈ ರೀತಿ ಮಡಚಿದಾರ ಅಂತಂದ್ರೆ ಒಟ್ಟಾರೆ ಎಷ್ಟು ಭಾಗಗಳು ಸಿಗ್ತಾವ ನಮ್ಗೆ ಒಂದು ತ್ರಿಕೋನದೊಳಗ? 4 ಭಾಗ ಸಿಗ್ತಾವ. ಓಕೆ, ಅವರು ಒಂದು ಭಾಗದಲ್ಲಿ ಏನ್ ಮಾಡಿದಾರಪ್ಪ ಅಂತಂದ್ರೆ ಒಂದು ಭಾಗದಲ್ಲಿ ಇಂಟು ಚಿಹ್ನೆ ಬರೆದಿದ್ದಾರೆ. ಓಕೆ, ಇದನ್ನ ಸ್ವಲ್ಪ ನಾವು ಝೂಮ್ ಮಾಡಿ ನೋಡಿದಾಗ ಸ್ವಲ್ಪ ಝೂಮ್ ಮಾಡಿ ನೋಡಿದ್ರೆ ನಮ್ಗೆ ಯಾವ ತರ ಕಾಣಿಸ್ತಾ ಇದೆ ಅಂತಂದ್ರೆ ಈ ಭಾಗ ನಮ್ಗೆ ಈ ರೀತಿಯಾಗಿ ಕಾಣಿಸ್ತಿದೆ. ಈ ಭಾಗ ಯಾವ ತರ ಕಾಣಿಸ್ತಿದೆ, ಈ ರೀತಿಯ ನಮ್ಗೆ ಏನಾಗ್ತಾ ಇದೆ, ಕಾಣಿಸ್ತಾ ಇದೆ. ಈ ಭಾಗವನ್ನು ನೋಡಿದಾಗ ಈ ತರ ನಮ್ಗೆ ಏನಾಗಕ್ಕಂತದೆ, ಶೋ ಆಗಾಕುಂತದೆ. ಹಾಗಾದ್ರೆ ಸರಿಯಾದಂತ ಆನ್ಸರ್ ನಾವು ನೋಡ್ತಾ ಹೋಗೋಣ. ಯಾಕಂದ್ರೆ ಸ್ವಲ್ಪ ಅದು ಕ್ಲಾರಿಟಿ ಇಲ್ಲ, ಕ್ವಶನ್ ಪೇಪರ್ ಒಳಗೆ ಕ್ಲಾರಿಟಿ ಇಲ್ಲದೆ ಇರೋ ಕಾರಣ ನೋಡೋಣ ಅಂತ. ಓಕೆ, ಈ ಇಂಟು ಇದ್ದದ್ದು ಇಲ್ಲೇನಾಗ್ತತಿ, ಇಂಟು ಆಗಿರ್ತದೆ. ಓಕೆ, ಈ ರೀತಿ ಭಾಗವನ್ನ ಈ ರೀತಿ ಬಿಚ್ಚಿದಾಗ ನಮ್ಗೆ ಏನ್ ಸಿಗ್ತತಿ, ಈ ರೀತಿ ಸಿಗ್ತದೆ. ಅದನ್ನ ವಾಪಸ್ ನಾವ್ ಏನ್ ಮಾಡಿದ್ರಿ, ಬಿಚ್ಚಿದ್ವಿ ಅಂತಂದ್ರೆ ಇಲ್ಲಿ ಇರ್ತಕ್ಕಂಥದ್ದು ನಾವು ಬಿಚ್ಚಿದ್ವಿ ಅಂತ ನಮ್ಗೆ ಯಾವ ಸಿಗ್ತದೆ, ಈ ರೀತಿಯಾಗಿರ್ತಕ್ಕಂಥ ಒಂದು ಆಕೃತಿ ಏನಾಗ್ತತಿ ಇಲ್ಲೇ ಸಿಗ್ತದೆ. ಹಾಗಾದ್ರೆ ಈ ರೀತಿಯಾಗಿರ್ತಕ್ಕಂಥ ಆಪ್ಷನ್ ಎಲ್ಲೈತೆ ಅಂದ್ರೆ ಆಪ್ಷನ್ ಬಿ ಒಳಗೈತಿ. ನನ್ನ ಪ್ರಕಾರ ಏನಾಗ್ತದೆ ಅಂದ್ರೆ ಆಪ್ಷನ್ ಬಿ ಆಗ್ತದೆ. ಯಾಕಂದ್ರೆ ಇಂಟು ಅಂತ ಬಂದಾಗ ಇದು ಈ ರೀತಿ ಇಂಟು ಅಂತ ಬಂದಾಗ ಈ ರೀತಿ ಅದು ಏನಾಗಬೇಕಾಗಿತ್ತು, ಶೋ ಆಗ್ಬೇಕಾಗಿತ್ತು. ಇಲ್ಲಿ ಒಂದು ಮಾರ್ಕ್ ಮಾತ್ರ ನಮ್ಗೆ ಏನಾಗಬೇಕಾಗಿತ್ತು, ಬರಬೇಕಾಗಿತ್ತು. ಬಟ್ ಅಲ್ಲಿ ಏನ್ ಮಾಡಿದಾರೆ ಅಂದ್ರೆ ಈ ರೀತಿ ನಮ್ಗೆ ಏನಾಗ್ತಾ ಇದೆ, ಕಾಣಿಸ್ತಾ ಇದೆ. ಇದು ಮೇಲ್ಗಡೆ ಅಂತ ಬಂದಾಗ ಈ ರೀತಿ ಶೋ ಆಗ್ಬೇಕಾಗಿತ್ತು. ಓಕೆ, ಬಟ್ ಅಲ್ಲಿ ಶೋ ಆಗಾಕುಂತಿದೆ. ನಮ್ಗೆ ಅದನ್ನ ಝೂಮ್ ಮಾಡಿ ನೋಡಿದಾಗ ನಮ್ಗೆ ಯಾವ ರೀತಿ ಶೋ ಆಗಾಕುಂತದೆ ಅಂತಂದ್ರೆ ಈ ರೀತಿಯಾಗಿ ನಮ್ಗೆ ಏನಾಗಕುಂತದ, ಶೋ ಆಗಾಕುಂತದೆ. ಈ ರೀತಿ ನಮ್ಗೆ ಏನಾಗಕುಂತದ, ಶೋ ಆಗಾಕುಂತದ. ಹಾಗಾದ್ರೆ ಈ ರೀತಿ ಶೋ ಆಗಾಕುಂತದ ಅಂದ್ರೆ ಈ ಮಾರ್ಕ್ ಇಲ್ಲಿ ಬರ್ತತಿ, ಮತ್ತೆ ಇದೊಂದು ಮಾರ್ಕ್ ಈ ರೀತಿ ಅಂತ ನೋಡಿದಾಗ ನನ್ನ ಪ್ರಕಾರ ಆಪ್ಷನ್ ಏನಾಗ್ತದೆ ಅಂದ್ರೆ ಬಿ ಆಗ್ತತಿ. ಓಕೆ, ಇದ್ರೊಳಗ ನನ್ನ ಪ್ರಕಾರ ಆಪ್ಷನ್ ಯಾವ್ದಾಗ್ತತಿ, ಆಪ್ಷನ್ ಬಿ ಆಗ್ತತಿ. ಓಕೆ, 31ನೇ ಪ್ರಶ್ನೆಗೆ ನನ್ನ ಪ್ರಕಾರ ಸರಿಯಾದಂತ ಉತ್ತರ ಆಪ್ಷನ್ ಬಿ. 31ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ. ಇನ್ನು ನೆಕ್ಸ್ಟ್ ಬಂದಾಗ 32ನೇ ಪ್ರಶ್ನೆ. ಇಲ್ಲಿ ಏನಾಗಿದೆ ಅಂದ್ರೆ ಇಲ್ಲಿನೂ ಕೂಡ ಏನ್ ಮಾಡಿದ್ದಾರೆ ಅವರು, ಒಂದು ಚೌಕವನ್ನ ಏನ್ ಮಾಡಿದ್ದಾರೆ, ತಗೊಂಡಿದ್ದಾರೆ. ಆ ಚೌಕವನ್ನ ಸಮನಾಗಿ ಎಷ್ಟು ಭಾಗಗಳನ್ನ ಅಂದ್ರೆ ಎಷ್ಟು ಮಡಿಕೆ ಮಾಡಿದಾರೆ ಅವರು, 2 ಮಡಿಕೆ ಮಾಡಿದ್ದಾರೆ. 2 ಮಡಿಕೆ ಮಾಡಿದಾರೆ ಅಂದ್ರೆ ನಮಗೆ ಸಿಗ್ತಕ್ಕಂತ ಭಾಗಗಳ ಸಂಖ್ಯೆ ಎಷ್ಟು, 4. 2 ಮಡಿಕೆ ಮಾಡಿದಾರೆ ಅಂದ್ರೆ ನಮಗೆ ಸಿಗ್ತಕ್ಕಂತ ಭಾಗಗಳ ಸಂಖ್ಯೆ 4. ಅಲ್ಲೇನ್ ಮಾಡಿದಾರೆ ಅಂತಂದ್ರೆ ಅವರು ಒಂದು ಭಾಗದೊಳಗ ಈ ಭಾಗದೊಳಗ ಇಲ್ಲಿ ಮೇಲ್ಗಡೆ ಇಷ್ಟು ಕಟ್ ಮಾಡಿದ್ದಾರೆ. ಓಕೆ, ಕೆಳಗಡೆ ಭಾಗದೊಳಗ ಈ ರೀತಿ ಏನ್ ಮಾಡಿದಾರೆ, ಕಟ್ ಮಾಡಿದ್ದಾರೆ. ಹಾಗಾದ್ರೆ ಈ ರೀತಿ ಅದನ್ನ ತಿರುಗಿಸಿದಾಗ ಈ ಭಾಗದೊಳಗೆ ಏನಾಗ್ತತಿ, ಇಲ್ಲಿ ಕಟ್ ಆಗ್ತತಿ. ಆಮೇಲೆ ಈ ಕಡೆ ಇದ್ದದ್ದು ಈ ಭಾಗದೊಳಗೆ ಏನಾಗ್ತತಿ, ಇಲ್ಲಿ ಶೋ ಆಗ್ತತಿ. ಓಕೆ, ಸೇಮ್ ಅದನ್ನ ವಾಪಸ್ ಹಿಂಗ್ ತಿರುಗಿಸಿದಾಗ ಈ ಭಾಗದೊಳಗೆ ಇಲ್ಲಿ ಕಟ್ ಆಗ್ತತಿ, ಈ ಭಾಗದೊಳಗೆ ಏನಾಗ್ತತಿ, ಇಲ್ಲಿ ಕಟ್ ಆಗ್ತತಿ. ಈ ರೀತಿಯಾಗಿರ್ತಕ್ಕಂಥ ಆಕೃತಿ ಎಲ್ಲಿ ಬರ್ತತಿ ನೋಡಿದಾಗ, ಓಕೆ ಇದು ರೌಂಡ್ ಆಗ್ತತಲ್ಲ. ಓಕೆ, ಈ ರೀತಿಯಾಗಿರ್ತಕ್ಕಂಥ ಆಕೃತಿನ ನಾವು ನೋಡಿದಾಗ ಎಲ್ಲಿ ಸಿಗ್ತದೆ ಅಂದ್ರೆ ಆಪ್ಷನ್ ಡಿ ಒಳಗೆ ಸಿಗ್ತತಿ. ಎಲ್ಲಿ ಸಿಗ್ತತಿ, ಈ ರೀತಿ ಕರೆಕ್ಟ್ ಆಗಿ ಇದನ್ನ ನೀವು ಈ ರೀತಿ ಆಕೃತಿಯನ್ನ ನೀವು ಶೋ ಮಾಡಿ ನೋಡ್ರಿ. ಈ ರೀತಿ ಶೋ ಮಾಡಿ ನೋಡಿದಾಗ ನಮಗೆ ಸಿಗ್ತಕ್ಕಂಥದ್ದು ಎಲ್ಲಿಪ್ಪ ಅಂತಂದ್ರೆ ಆಪ್ಷನ್ ಡಿ ಒಳಗೆ ಐತೆ. ಹಾಗಾದ್ರೆ 32ನೇ ಪ್ರಶ್ನೆಗೆ ಸರಿಯಾದಂತ ಉತ್ತರ ಯಾವ್ದು ಬರ್ತತಿ, ಆಪ್ಷನ್ ಡಿ ಬರ್ತತಿ.
37ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಬರ್ತದೆ. ಇನ್ನು ನೆಕ್ಸ್ಟ್ ಬಂದಾಗ 38ನೇ ಪ್ರಶ್ನೆ. ಸಾರಿ, 32ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ. 32ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಬರ್ತದೆ. ಇನ್ನು ನೆಕ್ಸ್ಟ್ ಬಂದಾಗ 33ನೇ ಪ್ರಶ್ನೆ. ಇಲ್ಲಿ 33ನೇ ಪ್ರಶ್ನೆ ಏನೈತೆ ಅಂದ್ರೆ 33ರಿಂದ 36ರವರೆಗೂ ಇಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಆಕೃತಿಯ ಬಿಡಿ ಬಿಡಿ ಭಾಗಗಳನ್ನ ಕೊಟ್ಟಿದ್ದಾರೆ. ಈ ಬಿಡಿ ಭಾಗಗಳನ್ನ ತಗೊಂಡು ನೀವು ಒಂದು ಆಕೃತಿಯನ್ನ ಏನ್ ಮಾಡ್ಬೇಕು, ರೆಡಿ ಮಾಡ್ಬೇಕು. ಹಾಗಾದ್ರೆ 33ನೇ ಪ್ರಶ್ನೆ ನೋಡಿದಾಗ ಇಲ್ಲಿ ಒಂದು ಆಕೃತಿ ಕೊಟ್ಟಿದ್ದಾರೆ. ಇಲ್ಲಿ 1 2 3 ತ್ರಿಕೋನಗಳನ್ನು ಕೊಟ್ಟಿದ್ದಾರೆ. ಓಕೆ, ಈ ಆಕೃತಿಯನ್ನ ನಾವು ಕರೆಕ್ಟ್ ಆಗಿ ನೋಡಿದ್ರೆ ನಮ್ಗೆ ಏನಾಗುತ್ತೆ ಅಂದ್ರೆ ಈ ಆಕೃತಿ ಈ ಭಾಗದೊಳಗೆ ಕುಂದಿರ್ತೈತಿ. ಚಿಕ್ಕ ತ್ರಿಕೋನ ಮೇಲ್ಗಡೆ ಕುಂದಿರ್ತದೆ, 2 ತ್ರಿಕೋನ ಅಕ್ಕಪಕ್ಕ ಕುಂದಿರ್ತದೆ. ಹಾಗಾದ್ರೆ 33ನೇ ಪ್ರಶ್ನೆಗೆ ಸರಿಯಾದಂತ ಉತ್ತರ ಯಾವ್ದಾಗ್ತದೆ? ಆಪ್ಷನ್ ಸಿ ಆಗ್ತದೆ. 33ನೇ ಪ್ರಶ್ನೆಗೆ ಸರಿಯಾದಂತ ಉತ್ತರ ಆಪ್ಷನ್ ಸಿ ಆಗ್ತದೆ. ಇನ್ನು ನೆಕ್ಸ್ಟ್ 34ನೇ ಪ್ರಶ್ನೆ ಬಂದಾಗ ಇಲ್ಲಿ ಏನಪ್ಪಾ ಅಂತಂದ್ರೆ ಈ ಭಾಗವನ್ನ ನೀವು ಈ ರೀತಿ ಇಟ್ಟಾಗ ಇಲ್ಲಿ ಈ ರೀತಿ ಇಲ್ಲಿ ತ್ರಿಕೋನ ಬರ್ತೈತಿ. ತ್ರಿಕೋನ ಅಂತ ಆಗಂಗಿಲ್ಲ. ಇಲ್ಲಿನೂ ಏನಾಗಿದೆ, ತ್ರಿಕೋನ ಬರ್ತೈತಿ, ಸಿ ಕೂಡ ಆಗಂಗಿಲ್ಲ. ಇಲ್ಲಿ ಯಾವುದೇ ರೀತಿಯಾದಂತ ಮತ್ತು 2 ಎಕ್ಸ್ಟ್ರಾ ಭಾಗಗಳು ಬಂದಾವ, ಅದಂತೂ ನಮಗೆ ಸಿಗೋದಿಲ್ಲ. ಇದನ್ನ ಕರೆಕ್ಟ್ ಆಗಿ ಈ ಭಾಗವನ್ನ ಇಲ್ಲಿ ಓದಿಟ್ಟಾಗ, ಈ 2 ಭಾಗಗಳನ್ನ ಅಕ್ಕಪಕ್ಕ ಇಟ್ಟಾಗ ನಮಗೆ ಸಿಗ್ತಕ್ಕಂಥದ್ದು ಯಾವುದಂದ್ರೆ ಇದು ಆಪ್ಷನ್ ಬಿ ಏನಾಗ್ತದೆ, ಸರಿ ಆಗ್ತದೆ. 34ನೇ ಪ್ರಶ್ನೆಗೆ ಸರಿಯಾದಂತ ಉತ್ತರ ಆಪ್ಷನ್ ಬಿ. 34ನೇ ಪ್ರಶ್ನೆಗೆ ಸರಿಯಾದಂತ ಉತ್ತರ ಆಪ್ಷನ್ ಬಿ. ಇನ್ನು 35ನೇ ಪ್ರಶ್ನೆ ಬಂದಾಗ ಈ ಭಾಗವನ್ನ ತಗೊಂಡು ನೀವೇನ್ ಮಾಡ್ರಿ, ಈ ಕಡೆ ಈ ಭಾಗವನ್ನು ತಗೊಂಡು ಹಿಂಗೆ ಉಲ್ಟಾ ಮಾಡಿ ಇಟ್ಟಾಗ ಇದು ಅಕ್ಕಪಕ್ಕಗಳ ಭಾಗಗಳು ಬರ್ತಾವೆ. ಹಾಗಾದ್ರೆ 35ನೇ ಪ್ರಶ್ನೆಗೆ ಸರಿಯಾದಂತ ಉತ್ತರ ಯಾವ್ದು ಬರ್ತೈತಿ? ಆಪ್ಷನ್ ಬಿ ಬರ್ತದೆ. 35ಕ್ಕೂ ಕೂಡ ಸರಿಯಾದಂತ ಉತ್ತರ ಆಪ್ಷನ್ ಬಿ ಬರ್ತೈತಿ. ಇನ್ನು 36ನೇ ಪ್ರಶ್ನೆಯನ್ನ ನಾವು ನೋಡಿದಾಗ 36ನೇ ಪ್ರಶ್ನೆ ಇದು ಕರೆಕ್ಟ್ ಆಗಿ ಈ ಭಾಗದೊಳಗೆ ನೋಡಿದ ತಕ್ಷಣ ಇಟ್ಬಿಟ್ರಿ, ಫಸ್ಟ್ನೇ ಆಪ್ಷನ್ ಏನಾಗ್ತದೆ, ಸರಿ ಆಗುತ್ತೆ. ಇದನ್ನು ತಗೊಂಡೋಗಿ ಇಲ್ಲಿ ಇಡ್ತೀರಿ, ಇದು ಈ ಭಾಗದೊಳಗೆ ಬರ್ತೈತಿ, ಇದು ಈ ಭಾಗದೊಳಗೆ ಬರ್ತದೆ. ಹಾಗಾದ್ರೆ 36ನೇ ಪ್ರಶ್ನೆಗೆ ಸರಿಯಾದಂತ ಉತ್ತರ ಯಾವ್ದು ಬರ್ತೈತಿ? ಆಪ್ಷನ್ ಎ ಬರ್ತೈತಿ. 36ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಬರ್ತೈತಿ. ಇನ್ನು ನೆಕ್ಸ್ಟ್ 37ನೇ ಪ್ರಶ್ನೆಯನ್ನ ನೋಡೋಣಂತ. 37ನೇ ಪ್ರಶ್ನೆ ಇಲ್ಲಿ 37ರಿಂದ 40ರವರೆಗೆ ಏನ್ ಮಾಡಿದ್ರೆ ಅಂದ್ರೆ ಈ ಒಂದು ಆಕೃತಿ ಈ ಕೊಟ್ಟಂತ 4 ಆಪ್ಷನ್ ಒಳಗೆ ಎಲ್ಲೋ ಒಂದ್ ಕಡೆ ಐತಿ. ಎಲ್ಲೈತಿ ಅಂತ ನೀವೇನ್ ಮಾಡ್ಬೇಕು, ಗುರುತು ಮಾಡ್ಬೇಕು. ಓಕೆ, ಹಾಗಾದ್ರೆ ಇದನ್ನ ನೋಡಿದಾಗ ಓಕೆ ಈ ರೀತಿ ನೋಡಿದಾಗ ಇಲ್ಲಿ ಬರ್ತಕ್ಕಂಥದ್ದು ಇದೇನಾಗ್ತದೆ, ಸ್ವಲ್ಪ ಅಕ್ಕಪಕ್ಕ ಜಾಸ್ತಿ ಹೋಗ್ತದೆ. ಓಕೆ, ಇದು ಬರೋದಿಲ್ಲ, ಇಲ್ಲಂತೂ ಬರೋದಿಲ್ಲ, ಇಲ್ಲೂ ಬರೋದಿಲ್ಲ. ಹಾಗಾದ್ರೆ 37ನೇ ಪ್ರಶ್ನೆಗೆ ಸರಿಯಾದಂತ ಉತ್ತರ ಆಪ್ಷನ್ ಬಿ. 37ನೇ ಪ್ರಶ್ನೆಗೆ ಸರಿಯಾದಂತ ಉತ್ತರ ಆಪ್ಷನ್ ಬಿ. ಇನ್ನು ನೆಕ್ಸ್ಟ್ ಇದು ಬಂದಾಗ ಇದು ಝಡ್ ಈ ರೀತಿ ಬಂದು ಇದು ಮೇಲ್ಗಡೆ ಬಂದೈತಿ. ಇಲ್ಲಿ ಯಾವುದೇ ರೀತಿ ಝಡ್ ಈ ತರ ಬಂದು ಇಲ್ಲಿ ಮೇಲ್ಗಡೆ ಹೋಗಿಲ್ಲ ಅದು. ಓಕೆ, ಇಲ್ಲಿ ಏನಾಗೈತಿ, ಕಟ್ ಆಗೈತಿ. ಇಲ್ಲಂತೂ ಝಡ್ ನಮ್ಗೆ ಕಾಣಿಸಲ್ಲ, ಇಲ್ಲೂ ಕೂಡ ಝಡ್ ಕಾಣಿಸಲ್ಲ. ಹಾಗಾದ್ರೆ 38ನೇ ಪ್ರಶ್ನೆಗೆ ಸರಿಯಾದಂತ ಉತ್ತರ ಯಾವ್ದಾಗ್ತದೆ ಹೇಳ್ರಿ? ಆಪ್ಷನ್ ಎ ಆಗ್ತೈತಿ. 38ನೇ ಪ್ರಶ್ನೆಗೆ ಸರಿಯಾದಂತ ಉತ್ತರ ಆಪ್ಷನ್ ಎ ಆಗ್ತೈತಿ. ಇನ್ನು ನೆಕ್ಸ್ಟ್ 39ನೇ ಪ್ರಶ್ನೆ ಬಂದಾಗ ಈ ರೀತಿಯಾಗಿರ್ತಕ್ಕಂಥ ಆಕೃತಿ. ಓಕೆ, ಈ ರೀತಿ ಬಂದು ಆಪ್ಷನ್ ಎ ಅಂತೂ ಸಿಗೋದಿಲ್ಲ ನಮ್ಗೆ. ಆಪ್ಷನ್ ಬಿ ಒಳಗೆ ಏನೈತಿ, ಈ ರೀತಿಯಾಗಿ. ಓಕೆ, ಆಪ್ಷನ್ ಏನಾಗ್ತದೆ ಬಿ ನೋಡೋಣಂತ. ಆಪ್ಷನ್ ಸಿ ನೋಡಿದಾಗ ನಮಗೆ ಈ ರೀತಿ ಇಲ್ಲ, ಆಪ್ಷನ್ ಡಿ ಒಳಗೂ ಕೂಡ ಇಲ್ಲ. ಹಾಗಾದ್ರೆ ಈ ರೀತಿ 39ನೇ ಪ್ರಶ್ನೆ ನಾನು ನೋಡಿದಾಗ ಈ ರೀತಿ ಬಂದು ಇರ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ಆಪ್ಷನ್ ಬಿ ಒಳಗೈತೆ. ಹಾಗಾದ್ರೆ 39ನೇ ಪ್ರಶ್ನೆಗೆ ಸರಿಯಾದಂತ ಉತ್ತರ ಆಪ್ಷನ್ ಬಿ ಆಗ್ತೈತಿ. ಇನ್ನು 40ನೇ ಪ್ರಶ್ನೆಯನ್ನ ನೋಡಿದಾಗ 40ನೇ ಪ್ರಶ್ನೆ ಈ ರೀತಿ ಬಂದು ಈ ಕಡೆ ಹೋಗಿ ಈ ತರ. ಹಾಗಾದ್ರೆ ಇಲ್ಲಿ ಯಾವುದು ಕೂಡ ಈ ರೀತಿ ಹೋಲಿಕೆ ಆಗಿಲ್ಲ. ಇದು ಹೋಲಿಕೆ ಆಗಿರೋದು ಯಾವ್ದಪ್ಪ ಅಂದ್ರೆ ಆಪ್ಷನ್ ಎ ಬರ್ತೈತಿ. 40ನೇ ಪ್ರಶ್ನೆಗೆ ಸರಿಯಾದಂತ ಉತ್ತರ ಯಾವ್ದು ಬರ್ತದೆ? ಆಪ್ಷನ್ ಎ ಬರ್ತದೆ. ನೀವು ಕರೆಕ್ಟ್ ಆಗಿ ನೋಡ್ರಿ, ಈ ರೀತಿ ಆಕೃತಿ ಬರ್ತೈತಿ, ಈ ರೀತಿ ನಾವು ನೋಡಿದಾಗ ಸರಿಯಾದಂತ ಉತ್ತರ 40ಕ್ಕೆ ಆಪ್ಷನ್ ಎ ಅಂತಕ್ಕಂಥದ್ದು ಏನಾಗಿರ್ತದೆ, ಸರಿಯಾಗಿರ್ತದೆ. ಓಕೆ ವಿದ್ಯಾರ್ಥಿಗಳೇ, 1ರಿಂದ 40ರವರೆಗೂ ನಾನು ಏನು ಮಾಡಿದ್ದೀನಿ ಅಂದ್ರೆ ಮೆಂಟಲ್ ಅಬಿಲಿಟಿ ಪ್ರಶ್ನೆಗಳನ್ನ ಏನು ಮಾಡಿದ್ದೀನಿ, ಬಿಡಿಸಿದ್ದೀನಿ. ನಾನು ನೆಕ್ಸ್ಟ್ ವಿಡಿಯೋದೊಳಗೆ ಅಂಕಗಣಿತದ ಪ್ರಶ್ನೆ ಪತ್ರಿಕೆ ಪ್ರಶ್ನೆಗಳನ್ನ ಏನು ಮಾಡ್ತಾ ಹೋಗ್ತೀನಿ ಅಂತ ಬಿಡಿಸ್ತಾ ಹೋಗ್ತೀನಿ ಅಂತ. ಓಕೆ, ಈಗ ನೀವೇನು ಮಾಡ್ಬೇಕಂತಂದ್ರೆ 40ಕ್ಕೆ ನಿಮ್ಮ ಅಂಕಗಳು ಎಷ್ಟು ಬಂದಿದಾವೆ ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಏನು ಮಾಡ್ತಾ ಹೋಗ್ರಿ, ಕಮೆಂಟ್ ಮಾಡ್ತಾ ಹೋಗ್ರಿ. ಅಷ್ಟೇ ಅಲ್ಲ, ಯಾರಿಗಾದ್ರೂ ಈ ರೀತಿ ತರಗತಿಗಳ ಅವಶ್ಯಕತೆ ಇತ್ತಂದ್ರೆ ಅವರಿಗೆ ಹೆಚ್ಚು ಏನು ಮಾಡ್ತಾ ಹೋಗ್ರಿ, ನೀವು ಶೇರ್ ಮಾಡ್ತಾ ಹೋಗ್ರಿ. ನಾನು ಮುಂದಿನ ತರಗತಿಯೊಳಗೆ ಮುರಾರ್ಜಿಗೆ ಸಂಬಂಧಪಟ್ಟಂತೆ ಏನು ಮಾಡ್ತೇನೆ ಅಂತಂದ್ರೆ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸ್ತಾ ಹೋಗ್ತೀನಿ ಅಂತ. ಓಕೆ ವಿದ್ಯಾರ್ಥಿಗಳೇ, ಇದೇ ರೀತಿ ಮೈ ಕ್ಲಾಸಸ್ ಅಕಾಡೆಮಿಯನ್ನು ನೀವು ಫಾಲೋ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಓಕೆ, ಥ್ಯಾಂಕ್ ಯು.